ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರುವ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಆಭರಣ ಅಂದ ಕೂಡಲೇ ಇದು ಹೆಣ್ಣು ಮಕ್ಕಳಿಗೆ ಮಾತ್ರ ಅನ್ನುವಂತಹ ಮನೋಭಾವ ನಮ್ಮೆಲ್ಲರಲ್ಲೂ ಕೂಡ ಮೂಡುತ್ತೆ. ಅದೇ ರೀತಿಯಾಗಿ ನಮ್ಮ ಭರತ ಭೂಮಿಯ ಸಂಸ್ಕೃತಿಯಲ್ಲಿ ಹುಟ್ಟಿದ ಕೆಲವು ತಿಂಗಳ ನಂತರದಲ್ಲಿ ಮಕ್ಕಳಿಗೆ ಕಿವಿ ಚುಚ್ಚುವಂತಹ ಒಂದು ಶಾಸ್ತ್ರ ಇದೆ. ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಅದು ಸರ್ವೇ ಸಾಮಾನ್ಯ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಗಂಡು ಮಕ್ಕಳಿಗೆ ಕಿವಿ ಚುಚ್ಚುತ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದಾಗ, ಅಂದ್ರೆ ಯಾಕೆ ಅನ್ನುವಂಥ ಪ್ರಶ್ನೆ ಮಾಡಿದಾಗ, ಬಹುಶಃ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ಎಲ್ರಿಗೂ ಕೂಡ ಅರೆ ಇದೊಂದು ಪ್ರಶ್ನೆ ಇತ್ತಾ, ಹೌದು ಏನು ಕಾರಣ ಅಂತ ಮೂಡೋದು ಸಹಜ. ಹಾಗಾಗಿ ಈ ವಿಚಾರದ ಕುರಿತಂತೆ ನಾವಿವತ್ತು ಮಾತನಾಡ್ತಾ ಹೋಗ್ತೀವಿ. ಈ ಕುರಿತು ತಿಳಿಸಿಕೊಡಲು ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಹೆಣ್ಣು ಮಕ್ಕಳಿಗೆ ಕಿವಿ ಚುಚ್ಚೋದು ಅಂತ ಹೇಳಿದ್ರೆ ಅದು ಒಂದು ರೀತಿ ಸಾಮಾನ್ಯ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ಗಂಡು ಮಕ್ಕಳಿಗೆ ಕಿವಿ ಚುಚ್ಚೋದು ಯಾಕೆ, ಯಾವ ಕಾರಣ, ಅಥವಾ ಯಾವಾಗ ಚುಚ್ಚಿದ್ರೆ ಅದು ಸೂಕ್ತ ಅನ್ನುವಂಥ ವಿಚಾರವನ್ನು ನೀವು ಯಾವ ರೀತಿ ಪ್ರಸ್ತುತಪಡಿಸ್ತೀರಾ ಗುರುಗಳೇ? ಹರಿ ಶ್ರೀ ಗುರುಭ್ಯೋ ನಮಃ. ಇನ್ನು ಮಕ್ಕಳು ಖುಷಿ ಸಂತೋಷಕ್ಕೆ ಕಿವಿ ಚುಚ್ತಾರೆ, ಅದು ಯಾವ ದೊಡ್ಡ ವಿಚಾರ ಅಂತ ಅನ್ಕೋಬೋದು ಅಂತ್ಯಾ? ಇಲ್ಲ ಗುರುಜಿ, ಮಕ್ಕಳು ಪ್ರೀತಿ ಮುದ್ದು ಅದಕ್ಕೆ ಕಿವಿ ಚುಚ್ತಾರೆ ಅಷ್ಟೇ, ಅದೇನು ವಿಶೇಷ? ಆದರೆ ನಾವು ಅದೇನು ಮಹಾ ಅಂತ ಅನ್ಕೋತೀವಲ್ಲ, ₹1 ತಾನೇ, ಅದೇನು ಮಹಾ ಬಿಡು. ಈ ಒಂದು ಸೇರಲಿಲ್ಲ ಅಂದರೆ 99 ಆಗಿರುತ್ತೆ ಅಲ್ವಾ? ಆದರೆ ನಾವು ಹೇಳೋದಕ್ಕೂ ತಿಳ್ಕೊಂಡಿರೋದಕ್ಕೂ ನಡ್ಕೊಳ್ಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದಕ್ಕೋಸ್ಕರವಾಗಿ ಸಣ್ಣ ಸಣ್ಣ ವಿಚಾರಗಳು ಅಂತ ಅಂದ್ಕೊಂಡಿದ್ದೀವಲ್ಲ, ಅದೇ ತಪ್ಪಾಗಿರೋದು. ಹೌದು. ಪ್ರಾಣ ಹೋಯಿತು ಅಂದರೆ ಕಿವಿಲಿ ಹೋಯಿತು ಅಂದರೆ ಕಿವಿಲಿ ಪ್ರಾಣ ಹೋಗುತ್ತಾ ಅಂತ ಅನ್ಕೋತೀವಿ. ಹೌದಾ? ಆದರೆ ನಿಜವಾಗ್ಲೂ ಪ್ರಾಣ ಇರೋದು ಕಿವಿನಲ್ಲೇ ಅಂತ ಕೆಲವರು ಹಿಂದೆ ಯಾಕೆ ಏನೇ ಮಾಡಿದ್ರು ಕಿವಿ ಮೇಲೆ ಕಪಾಲದ ಮೇಲೆ ಹೊಡಿಬೇಡ, ಹೌದಾ? ಅದು ಅವ್ರು ಹೇಳಿದ್ರು, ಇವ್ರು ಅಷ್ಟಕ್ಕೆ ಬಿಟ್ಟರು. ಯಾಕೆ ಹೊಡಿಬೇಡ ಅಂತ ಇವ್ರು ಕೇಳಲಿಲ್ಲ. ಹೀಗೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ, ಯಾವುದೇ ವಿಷಯ ಆಗಿರಲಿ ಅದನ್ನಲ್ಲೇ ಬ್ರೇಕ್ ಮಾಡ್ತಾರೆ ಹೊರತು ಹೇಳೋರು ಪೂರ್ತಿ ಹೇಳಲ್ಲ, ಕೇಳಿಸ್ಕೊಳ್ಳೋರು ಪ್ರಶ್ನೆ ಮಾಡಿ ಕೇಳಲ್ಲ. ಇದು ನಮ್ಮಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ಬೇಜವಾಬ್ದಾರಿ ಅಂತಾನೋ ಅಥವಾ ಸಮಯ ಇಲ್ಲ ಅಂತಾನೋ ಏನೋ ಒಂದು ಇಟ್ಕೊಳ್ಳೋಣ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಕಿವಿ ಅಂತಕ್ಕಂತಹ ವಿಷಯಕ್ಕೆ ಬಂದರೆ, ನಾವು ಸಾಮಾನ್ಯವಾಗಿ ಸಂಸ್ಕಾರ, ಮಕ್ಕಳನ್ನು ಸಂಸ್ಕಾರದಲ್ಲಿ ನಾವು ಬೆಳೆಸಿದ್ದೀವಿ ಅಂತ ಕೆಲವರು ಹೇಳ್ತಾರೆ. ಕಿವಿ ಚುಚ್ಚೋದು, ಮೂಗು ಚುಚ್ಚೋದು ಸಂಸ್ಕಾರದ ಮೂಲ ಸಂಕೇತವೇ ಹೌದು. ಆದರೆ ಹೆಣ್ಣು ಮಕ್ಕಳಿಗೆ ಮೂಗು ಚುಚ್ಚೋದು, ಗಂಡು ಮಕ್ಕಳಿಗೆ ಕಿವಿ ಚುಚ್ಚೋದು ಸಂಸ್ಕಾರ ಅಂತ ನೀವು ಹೇಳಿ ಕೈ ಬಿಟ್ಬಿಟ್ರಿ. ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರಾ? ಹೆಣ್ಣು ಮಕ್ಕಳಿಗೆ ಮೂಗುತಿ ಯಾಕೆ ಬೇಕು ಹೇಳಿಲ್ಲ, ಗಂಡು ಮಕ್ಕಳಿಗೆ ಕಿವಿ ಯಾಕೆ ಚುಚ್ಚಬೇಕು ಹೇಳಿಲ್ಲ. ಯಾಕೆ ಹೇಳ್ಬೇಕದು? ನಮಗೆ ನಮ್ಮಮ್ಮ ಚುಚ್ಚಿದ್ರು ನಾನು ಇವಳು ಚುಚ್ಚಿದ್ದೀನಿ ಅಂದ್ಬಿಡ್ತಾರೆ. ಆದರೆ ಆ ಸತ್ಯ ತಿಳಿದೇ ಇರೋದಕ್ಕೆ ಇವತ್ತು ನಮ್ಮ ದೇಶದಲ್ಲಿ ತುಂಬ ಸಮಸ್ಯೆಯನ್ನು ಹೆಣ್ಣು ಗಂಡು ಇಬ್ಬರೂ ಅನುಭವಿಸೋದಕ್ಕೆ ಮೂಲ ಕಾರಣ ಇದಾಗಿದೆ. ಯಾಕೆ ಅಂದರೆ, ದೇಹದಲ್ಲಿ ನಮಗೆ ಭಗವಂತ ಎಲ್ಲ ಶಕ್ತಿಯನ್ನು ಕೊಟ್ಟಿದ್ದಾನೆ. ಏನು ಬೇಕು ಬದುಕಲಿಕ್ಕೆ ಅಷ್ಟು ಶಕ್ತಿ ನಮ್ಮ ದೇಹದಲ್ಲಿದೆ. ಆದರೆ ನಮಗೆ ಅರಿವಾಗಿಲ್ಲ, ನನಗೆ ಆ ಶಕ್ತಿ ಇದೆಯಾ ಅಂತ ಕ್ವಶನ್ ಮಾರ್ಕಲ್ಲಿದ್ದೀವಿ. ಹೌದಾ? ಯಾರು ಒಬ್ಬರು ಚುಚ್ಚೋರಬೇಕು, ಇಲ್ಲ ನೀನು ಇದು ಮಾಡ್ತೀಯಾ, ಇಲ್ಲ ನೀನು ಆಗ್ತೀಯಾ ಅಂದರೆ, ಹೌದಾ ನನ್ನಲ್ಲಿ ಹಂಗಿದೆಯಾ, ಆಗ ರೈಸ್ ಆಗ್ತಾರೆ. ಬಟ್ ಹೇಳಿದ ತಕ್ಷಣ ಹೆಂಗೆ ರೈಸ್ ಆದ್ರಲ್ಲಿ? ಆದರೆ ಶಕ್ತಿ ಸದಾ ಇರುತ್ತೆ ಅಂತ ನಾವು ತಿಳ್ಕೋಬೇಕು. ಅದಕ್ಕೋಸ್ಕರವಾಗಿ ರಾಮಾಂಜನೇಯನನ್ನು ಯಾಕೆ ನಾವು ಒಗ್ಗೂಡಿಸಿ ಮಾತಾಡೋದು ಕೇಳೋದು ಮಾಡ್ತೀವಿ ಅಂದರೆ, ಎಲ್ಲಿ ಹನುಮನೋ ಅಲ್ಲಿ ರಾಮನು ಅಂತ ಹೇಳ್ತೀವಿ. ಹಂಗಂತ ಹೇಳ್ತಿದ್ದೀವಿ, ಅದು ಏನಕ್ಕೆ ಅದನ್ನು ಹೇಳಿ ಒಟ್ಟಿಗೆ ಸೇರಿಸಿದ್ದೀವಿ ಅಂತ ಇನ್ನೂ ನಮ್ಗೆ ಅರ್ಥ ಆಗಿಲ್ಲ. ಹೇಳ್ತಿದ್ದೀವಿ, ಆದರೆ ಅದು ನಮ್ಮಲ್ಲಿ ಆಗಬೇಕು. ಅಂದರೆ ರಾಮಾಂಜನೇಯ ಹೇಗೆ ಒಂದು ಅಂದರೆ ರಾಮ ಇದ್ದ ಕಡೆ ಹನುಮ, ಹನುಮ ಇದ್ದ ಕಡೆ ರಾಮ, ಈ ಕಡೆಯಿಂದಾರು ತಗೊಳ್ಳಿ ಆ ಕಡೆಯಿಂದಾರು ತಗೊಳ್ಳಿ,
ಹೌದಾ? ಹಾಗೆ ನಾವು ಮನಸ್ಸೆಲ್ಲಿದೆ ಅಲ್ಲಿ ದೇಹ, ದೇಹ ಎಲ್ಲಿದೆ ಅಲ್ಲಿ ಮನಸ್ಸು. ಯಾಕೆ ಅನ್ಕೊಂಡಿಲ್ಲ? ಅನ್ಕೋಬೇಕಾ ಬೇಡವಾ? ಅದಕ್ಕೆ ಅದು ಆದರ್ಶ ಆಗಿರೋದು. ಶ್ರೀರಾಮನ ಆದರ್ಶ ಯಾವುದು ಅಂದರೆ ಎರಡು ಸೇರಿ ಒಂದು ಆಗಲೇಬೇಕು. ಅದೇ ಜೀವನದ ಆದರ್ಶ. ಈ ಆದರ್ಶವನ್ನು ಶ್ರೀರಾಮನ ಮೂಲಕವಾಗಿ ನಮ್ಮ ಭಾರತ ದೇಶದಲ್ಲಿ ಹೆಮ್ಮೆಯಿಂದ ಹೇಳ್ಕೋಬೋದು. ಆದರೆ ಅದನ್ನು ಪುರಾಣಗಳಲ್ಲಿ ಪುಸ್ತಕದಲ್ಲಿ ಬಿಟ್ಟಿದ್ದೀವಿ ಹೊರತು, ಮಾತಾಡೋಕ್ಕೆ ಬಿಟ್ಟಿದ್ದೀವಿ ಹೊರತು, ನಮ್ಮ ದೇಹಕ್ಕೆ ಅನುಗುಣವಾಗಿ ಹೋಲಿಕೆಯನ್ನು ಮಾಡ್ಕೊಳ್ಳೋಕೆ ನಮಗಿನ್ನೂ ಪುರ್ಸತ್ತಿಲ್ವೋ ಏನೋ ಗೊತ್ತಿಲ್ಲ. ಹಾಗಾಗಿ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವತ್ತು ಮದುವೆಯ ತಾಪತ್ರೆ, ಈ ಮದುವೆ ಮಾಡ್ಕೊಳ್ಳೋ ಹುಡುಗ ಹುಡುಗಿನಲ್ಲಿ ತುಂಬ ಇದೆ ಅಂತೀಯಾ ಇಲ್ಲ ಅಂತೀಯಮ್ಮ? ಇದೆ ಗುರುಜಿ. ಏನದು ತಾಪತ್ರೆ ಅಂದರೆ? ಹೆಣ್ಣು ಗಂಡನ ಒಂದು ತಾಪತ್ರೆ ಇದೆ ಮದುವೆ ಆಗದೆ ಇರೋರಿಗೆ. ಏನು ತಾಪತ್ರೆ ಅಂದರೆ? ಮುಂದೆ ಮದುವೆ ಆದರೆ ಜೀವನ ಚೆನ್ನಾಗಿರುತ್ತೋ, ಚೆನ್ನಾಗಿ ನೋಡ್ಕೊಳ್ತಾರೋ ಇಲ್ವೋ ಅಂತ. ಇದಕ್ಕೆಲ್ಲ ಒಂದೇ ಪದ. ಏಕೆಂದರೆ ಕೆಲವರು ಹುಡುಗ ಚೆನ್ನಾಗಿ ಸಿಗ್ತಾನೋ ಇಲ್ವೋ ಡೌಟು, ಹುಡುಗ ನಾನು ಹೇಳ್ದಂಗೆ ಕೇಳ್ತಾನೋ ಇಲ್ವೋ ಡೌಟು, ಅಥವಾ ಮದುವೆ ಆದಮೇಲೆ ನಾವು ಚೆನ್ನಾಗಿರ್ತೀವೋ ಇಲ್ವೋ ಡೌಟು. ಈ ಹಲವಾರು ಪ್ರಶ್ನೆಗಳಿದೆ. ಇದೆಷ್ಟು ಪ್ರಶ್ನೆಗೆ ಒಂದೇ ಪದ ಬೇಕು. ಯೋಚನೆನಾ? ಭಯ. ಓಕೆ ಅಲ್ಲ? ಎಲ್ಲ ವಿಷಯಕ್ಕೂ ಇರೋದು ಒಂದೇ ಭಯ. ಇವತ್ತು ಹೆಣ್ಣು ಗಂಡು ಯಾಕೆ ತಡವಾದ ಮದುವೆ ಆಗ್ತಾ ಇದೆ? ಯಾಕೆ ಹೆಣ್ಣು ಒಪ್ತಾ ಇಲ್ಲ? ಯಾಕೆ ಗಂಡು ಒಪ್ತಾ ಇಲ್ಲ? ನೋಡ್ತಾರೆ ಸ್ವಾಮಿ, ಬರ್ತಾರೆ ಸ್ವಾಮಿ, ಮತ್ತೆ ಬರಲ್ಲ ಅಂತ ಶಾಸ್ತ್ರ ಕೇಳ್ತಾರೆ. ಏನಮ್ಮ? ಬಂದು ನೋಡ್ತಾರೆ, ಸೆಟ್ ಆಯ್ತಾ ಇಲ್ಲ, ಸೆಟ್ಟಿಂಗ್ ಆಯ್ತಾ ಇಲ್ಲ ಅಂತಾರೆ. ನನಗೆ ನಗು ಬರ್ತಾ ಇದೆ. ಈ ಕನ್ನಡ ಪದನಲ್ಲಿ ಈ ಸೆಟ್ಟಿಂಗ್ ಯಾಕೆ ತಗೊಂಡ್ರು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಇನ್ನೂ. ಅದು ಹೆಂಗೆ ಸೆಟ್ಟಿಂಗ್ ಅಂದರೆ ಹೆಂಗದು? ಪುರೋಹಿತರು ಸೆಟ್ಟಿಂಗ್ ಮಾಡಿಕೊಡ್ಬೇಕು. ಯಾರು? ಪುರೋಹಿತರು ಸೆಟ್ಟಿಂಗ್ ಮಾಡಿಕೊಡ್ಬೇಕು. ಅದಲ್ಲ ರೀ ಹುಡುಗ ಹುಡುಗಿ ಸೆಟ್ಟಿಂಗ್ ಮಾಡ್ಕೊಳ್ಳೋದು. ಪುರೋಹಿತನ ಕಡೆಯಲ್ಲಿದೆ ಮಾತು. ನಾವು ಮಾತಾಡೋ ಮಾತಿಗೆ ಅರ್ಥನೇ ಗೊತ್ತಿಲ್ಲ. ಹುಡುಗ ಹುಡುಗಿನ ಅಡ್ಜಸ್ಟ್ ಮಾಡ್ಕೋಬೇಕು ಯಾವುದೇ ವಿಷಯದಲ್ಲಿ, ಅಥವಾ ಹುಡುಗಿ ಹುಡುಗನ ಅಡ್ಜಸ್ಟ್ ಮಾಡಿ, ಇದು ಸೆಟ್ಟಿಂಗ್ ಅಂತಾರೆ. ಹೌದಲ್ಲಮ್ಮ? ಸೆಟ್ ಆಗ್ತಾ ಇಲ್ಲ ಅಂದರೆ ಏನು ಸೆಟ್ ಆಗ್ತಾ ಇಲ್ಲ? ಇದನ್ನು ಪ್ರತಿಯೊಬ್ಬರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಯಾಕೆ ಮಾತು ಹೇಳ್ತೀನಿ ಅಂದರೆ, ನಮ್ಮ ಹುಡುಗಿ ಮದುವೆಗೆ ಒಪ್ತಾ ಇಲ್ಲ, ಎಷ್ಟು ಗಂಡು ಬಂದರು ಒಂದು ಪ್ರಶ್ನೆ. ನಮ್ಮ ಹುಡುಗ ಬತ್ತಾನೆ, ಕತ್ತೆ ಎತ್ತಲ್ಲ, ಹುಡುಗಿನೇ ನೋಡಲ್ಲ, ನಿಮ್ಮಿಷ್ಟ ಅಂತಾನೆ ಎರಡನೇ ಪ್ರಶ್ನೆ. ಇದು ಹೆಂಗಾಗಿದೆ ಅಂದರೆ, ಹುಡುಗಿ ನೋಡೋ ಬದಲು ಹುಡುಗಿ ತಾಯಿ ನೋಡುವಂಥ ಮಟ್ಟ ಕೊಟ್ಟೋಗಿದ್ದಾರೆ ಮನಸ್ಥಿತಿ. ಯಾರಿಗೆ? ಹುಡುಗನಿಗೆ. ಯಾಕೆ ಪಾತ್ ಹೇಳ್ತೀನಿ ಅಂತಂದರೆ, ಧೈರ್ಯ ಇಲ್ಲ ಹುಡುಗಿ ನೋಡೋಕ್ಕೆ. ಹುಡುಗಿ ನೋಡೋಕ್ಕೆ ಗಂಡಸಿಗೆ ಧೈರ್ಯ ಇಲ್ಲ. ಅರೆ ಗಂಡಸಿಗೆ ಧೈರ್ಯ ಇಲ್ಲ ಅಂದ್ರೆ ಮದುವೆ ಯಾಕ್ರಿ ಅವನಿಗೆ? ಇದೇ ಸರಿಯಾದ ಕ್ವಶನ್. ಹುಡುಗಿ ನೋಡೋಕ್ಕೆ ಹೆದರ್ತಾ ಇದ್ದಾನೆ, ಕತ್ತೆ ಎತ್ತಲ್ಲ ಅಂದಮೇಲೆ ಮದುವೆ ಯಾಕೆ ಅಂತ ಅಪ್ಪ ಅಮ್ಮ ತಿಳ್ಕೋಬೇಕು. ಈಗ ಇದ್ರ ವಿಚಾರದಲ್ಲಿ ಹೆಣ್ಣಿನ ಅಪ್ಪ ಗಂಡನ ಅಪ್ಪ ಅಮ್ಮ ಮಾತಾಡ್ಕೋತಾರೆ. ನಮ್ಮ ಹುಡುಗ ತುಂಬ ನಾಚಿಕೆ ಸ್ವಭಾವ, ಕತ್ತೆತ್ತಲ್ಲ, ಮತ್ತು ಮದುವೆ ಯಾಕೆ ಅವನಿಗೆ? ಅರೆ ಮದುವೆ ಆಗೋ ಹುಡುಗಿ ಬಂದಿರೋದು ಕತ್ತೆತ್ತಲ್ಲ ಅಂದ್ರೆ ಏನರ್ಥ? ಅದು ನಾಚಿಕೆ ಅಂತದ್ದು. ನಾಚಿಕೆ ಅಂದ್ರೆ ಅರ್ಥ ಏನು? ಭಯ. ಅದನ್ನ ನಾಚಿಕೆ ಅಂತ ಹೇಳ್ತಾರೆ. ನಾವು ತುಂಬ ಬೆಳೆಸಿರೋದು ಆ ಮಟ್ಟಕ್ಕೆ ಬೆಳೆಸಿದ್ದೀವಿ. ಏನು ಸ್ಕೋಪು ಕೊಟ್ಟಿದ್ದು. ಏನವರು ಅದಕ್ಕೆ ಕೇಳಿ ಖುಷಿ ಆಗ್ಬಿಡ್ಬೇಕು, ಅಯ್ಯೋ ಇಂಥ ಹುಡುಗಾನ ಅಂತ. ಆಮೇಲೆ ನೋಡಿದ್ರೆ ಟುಸ್ಪಟಾಕಿ ಅಂತ ಗೊತ್ತಿಲ್ಲ. ಯಾಕೆಂದರೆ ಹೇಳೋರಿಗೆ ಟುಸ್ಪಟಾಕಿ ಆಗಿದೆ ನನ್ನ ಮಗ ಅಂತ ಗೊತ್ತಿಲ್ಲ. ಯಾಕೆ ಟುಸ್ಪಟಾಕಿ ಆಗ್ತಾರೆ ಅಂದರೆ ಭಯ, ಸಂಕೋಚ ಇರುತ್ತೆ. ಒಪ್ಕೋತೀನಿ, ಮೊದಲನೇ ಪರಿಚಯ ಹುಡುಗ ಹುಡುಗಿ ನೋಡಬೇಕಾದ್ರೆ ಸಂಕೋಚ ಇರುತ್ತೆ, ಅದಿಲ್ಲ ಅಂತಿಲ್ಲ. ಆದರೆ ಹುಡುಗ ಸಂಕೋಚ ಪಟ್ಕೊಂಡ್ರೆ ಅದಷ್ಟು ಸೂಕ್ತವಾದ ದಾಂಪತ್ಯ ಆಗಲಿಕ್ಕಿಲ್ಲ. ಕಾರಣ ಅವನು ಭಯದಲ್ಲೇ ಇದ್ದಾಗ, ಹೆಂಡತಿ ರಿಯಾಕ್ಷನ್ಸ್ಗೆ ಅವನು ಬಗ್ಗದೇ ಇದ್ದಾಗ, ಅಂದರೆ ಸ್ಪಂದಿಸದೇ ಇದ್ದಾಗ ಖುಷಿ ಕೊಡಲ್ಲ. ಇದು ಯಾವುದೋ ವೇಸ್ಟ್ ಬಾಡಿ ಕಟ್ಕೊಂಡಲ್ಲ ನಾನು, ಯೂಸೇ ಇಲ್ವಲ್ಲ ಇದು ಅಂತ ಅವಳು ಅನ್ಕೋತಾಳೆ. ಅದಕ್ಕೆ ಉತ್ತರ ಮುಂದಕ್ಕೆ ಸಿಕ್ಕಲ್ಲ. ಎಷ್ಟು ದಿನ ಅನುಭವಿಸೋದು? ಒಂದು ವಾರನ, ಒಂದು ತಿಂಗಳ ಓಲಿ ಅನುಭವಿಸ್ಬಿಟ್ಬಿಡ ನನಗೆ? ಇಲ್ವೇ? ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾಕೆ ಹಿಂಜರಿಕೆ ಬರ್ತಾ ಇದೆ? ಇವತ್ತು ನೀವು ಮದುವೆ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಇರ್ತಕ್ಕಂಥ ತಂದೆ ತಾಯಿಗಳಿಗೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗ ಯಾಕೆ ಒಪ್ಪುತ್ತಿಲ್ಲ, ನನ್ನ ಮಗಳು ಯಾಕೆ ಒಪ್ಪುತ್ತಿಲ್ಲ ಅನ್ನೋದಕ್ಕೆ ನಿಜವಾದ ಕಾರಣ ನಿಜವಾಗಲೂ ಹೇಳ್ತೀನಿ, ನಾಚಿಕೆ ಆಗುತ್ತೆ. ಇವಾಗ ನೀವು ಕೇಳಿಸ್ಕೊಂಡ್ರೆ ಅನ್ಯಾಯ ಇಷ್ಟು ಮಾಡ್ಕೊಂಡಿದ್ದೀವ ನಾವು ಅಂತ. ಯಾಕೆ ಅಂದರೆ ಅವ್ರಿಗೆ ಜೀರ್ಣಕ್ರಿಯೆ ಚೆನ್ನಾಗಿಲ್ಲದೆ ಇರೋರಿಗೆ ನಾಚಿಕೆ, ಭಯ, ಆತಂಕ ಬರೋದು. ಹೆಣ್ಣಿಗೂ ಗಂಡಿಗೂ ಮದುವೆ ಆಗುವಂಥ ಹೆಣ್ಣಿಗೂ ಗಂಡಿಗೂ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ. ಆದ ಕಾರಣ ಮದುವೆ ಬಗ್ಗೆ ಭಯ, ಮದುವೆ ಬಗ್ಗೆ ನಾಚಿಕೆ, ಮದುವೆ ಬಗ್ಗೆ ಆತಂಕ. ಮಾಡ್ಕೊಳ್ಳೋದಾ ಬೇಡವಾ, ಸರಿನಾ ತಪ್ಪಾ, ಇವನು ಸರಿನಾ ನಾನು ಸರಿನಾ, ಎಷ್ಟು ಲಕ್ಷ ಪ್ರಶ್ನೆಗಳು ಬೇರೆ ಬರುತ್ತೆ. ಆ ಪ್ರಶ್ನೆಗಳನ್ನು ಹುಡುಗನೂ ಹೇಳಲ್ಲ, ಹುಡುಗಿನೂ ಹೇಳಲ್ಲ, ಅಪ್ಪ ಅಮ್ಮನೇ ಹೇಳ್ಕೊಂಡು ಪೇಚ್ಕೋಬೇಕು ಶಾಸ್ತ್ರ ಹೇಳೋರ ಹತ್ರ ಹೋಗಿ.
ನಮ್ಮ ಹುಡುಗಿ ಒಪ್ತಾನೆ ಇಲ್ಲ ನೋಡ್ರಿ ಅಂದರೆ ಅವನು ಕುಜ ರಾವು ಏನೋ ತಂದು ಈಚೆ ಎಳೆದು ಅವ್ನು ಬಿಟ್ಟು ತಲೆ ಮೇಲೆ ಕೂರಿಸಿ ಕಳಿಸ್ಬಿಡ್ತಾನೆ. ಇದು ನಾವು ಅನುಭವಿಸ್ತಾ ಇರ್ತಕ್ಕಂಥದ್ದು. ಏನು ಕರ್ಮಾರಿ ಇದು. ಹುಡುಗಿ ಓದಿದ್ದಾಳೆ, ಅಂದ ಚಂದ ಇದೆ, ಎಲ್ಲ ಇದೆ, ಏನು ಬೇಕು ಕೊಟ್ಟು ಮದುವೆ ಮಾಡ್ತೀವಿ, ಹುಡುಗ ಸರಿಯಾದವನು ಸಿಗ್ತಾ ಇಲ್ವಲ್ಲ. ಈ ಸರಿಯಾದವನು ಅಂತಕ್ಕಂಥದ್ದೇ ಸಮಸ್ಯೆ ಆಗೋಗಿರೋದು. ಈ ಎರಡೂ ಸರಿಯಾದದ್ದು ಎಲ್ಲೂ ಸಿಕ್ಕಲ್ಲ. ಯಾಕೆ ಅಂದರೆ ನಮ್ಮ ಮೆಟೀರಿಯಲೇ ಚೆನ್ನಾಗಿಲ್ಲ. ಸರಿಯಾಗಿರೋ ಸಿಕ್ತು ಅಂತ ಇಟ್ಕೊಳ್ಳಿ, ಹುಡುಗಿ ಒಪ್ಪಲೇ ಇಲ್ಲ, ಏನು ಮಾಡೋಣ? ಒಳ್ಳೆ ಕೆಲಸದಲ್ಲಿದ್ದಾನೆ, ಸಂಬಂಧ ಚೆನ್ನಾಗಿದೆ, ಹುಡುಗಿ ಒಪ್ಪಲ್ಲ. ಯಾರು ತಪ್ಪಿಲ್ಲಿ? ನಮ್ಮ ಮನೇಲಿರೋದು ಹುಡುಗಿದೇ ತಪ್ಪು, ಅದು ನಮ್ಮನೆ ಹುಡುಗಂದೇ ತಪ್ಪು ಅಂತ ನಾವು ತಿಳ್ಕೊಳ್ಳಲ್ಲ. ಹೌದಾ? ಈ ಯಾಕೆ ಈ ರೀತಿ ಹಿಂಜರಿಕೆ ಆಗ್ತಾ ಇದೆ ಅಂದರೆ, ಈಗ ನೋಡಿ, ಆ ದೋಷ ಇದೆ, ಈ ದೋಷ ಇದೆ, ಇಷ್ಟನೇ ಇಸ್ವಿಗೆ ಮದುವೆ ಆಗತ್ತೆ ಅಂತ ಹೇಳುವಂತಹ ಶಾಸ್ತ್ರೀಯ ಪದ್ಧತಿಯಲ್ಲಿರ್ತಕ್ಕಂಥ ಶಾಸ್ತ್ರಗಾರರಿಗೆ ನಿಮ್ಮ ಪ್ರಶ್ನೆ ಆಗಿರಬೇಕು. ಹೆಣ್ಣು ಗಂಡು ಮದುವೆಗೆ ಒಪ್ತಾ ಇಲ್ಲ ಅಂದರೆ ಜೀರ್ಣಶಕ್ತಿ ಚೆನ್ನಾಗಿಲ್ಲ ರೀ ಸ್ವಾಮಿ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ, ಕಿವಿ ಸಗಲ ಮಾಡಿಕೊಂಡು. ಹೆಣ್ಣು ಗಂಡಿನಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿಲ್ಲದ ರೀತಿಯಲ್ಲಿ ಯಾವ ಕಾರಣಕ್ಕೂ ಮದುವೆಗೆ ಒಪ್ಪಲ್ಲ, ಮದುವೆಗೆ ಇಷ್ಟ ಆಗಲ್ಲ, ಮದುವೆ ಮಾಡಿಕೊಂಡು ನೆಮ್ಮದಿಯಾಗಿರಲ್ಲ. ಅಂದ ಮೇಲೆ ಇವರಿಗೆ ಮದುವೆ ಯಾಕೆ? ಇದು ಜ್ಯೋತಿಷ್ಯದಲ್ಲಿ ಇಲ್ಲ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇದೇ ಜ್ಯೋತಿಷಿಗಳಿಗೆ ಪುರುಸತ್ತಿಲ್ಲ. ಹೆಣ್ಣು ಗಂಡು ಮದುವೆಗೆ ಯಾಕೆ ಒಪ್ಪುತ್ತಿಲ್ಲ? ಒಂದು, ಅಪ್ಪ ಅಮ್ಮ ಹೇಳಿದ್ದನ್ನು ಯಾಕೆ ಒಪ್ಕೋತಾ ಇಲ್ಲ? ಎರಡು, ತನ್ನ ವೈಯಕ್ತಿಕವಾಗಿ ತಾನೇ ಯಾಕೆ ಸರಿ ನಡ್ಕೋತಾ ಇಲ್ಲ? ಇದಿಷ್ಟು ಪ್ರಶ್ನೆಗಳಿಗೆ ಜೀರ್ಣಕ್ರಿಯೆ ಮೂಲ ಕಾರಣ. ಈ ಜೀರ್ಣಕ್ರಿಯೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಜ್ಯೋತಿಷಿಗಳು ಹೇಳಲ್ಲ. ಮೆಡಿಕಲಲ್ಲಿ ಜಾಗ ಅಂತೂ ಇಲ್ಲ ಇದಕ್ಕೆ. ಮೆಡಿಕಲಲ್ಲಿ ಎರಡನೇ ಸಲ ಹೇಳ್ತೀನಿ, ಮೆಡಿಕಲಲ್ಲಿ ಇದಕ್ಕೆ ಜಾಗ ಇಲ್ಲ. ಜೀರ್ಣಕ್ರಿಯೆಗೆ ಕಾರಣ ಆಗದಿರುವುದಕ್ಕೆ ಆಗುವುದಕ್ಕೆ ಕಾರಣ ಇದು ಮೆಡಿಕಲ್ ಒಂದು ಸವಾಲಿನ ಪ್ರಶ್ನೆ. ಸಾಧ್ಯನೇ ಇಲ್ಲ, ಯಾರ ಕೈಲೂ ಹೇಳೋಕ್ಕಾಗಲ್ಲ. ಇನ್ನು ಅವರೇ ಹೇಳೋಕ್ಕಾಗಿಲ್ಲ ಅಂದರೆ ಶಾಸ್ತ್ರಗಳವ್ರು ಕೇಳಂಗೇ ಇಲ್ಲ. ಅಂದ ಮೇಲೆ ಜೀರ್ಣಕ್ರಿಯೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ತಿಳ್ಕೋಬೇಕು ಯಾರು? ನಾವೇ ತಿಳ್ಕೋಬೇಕು. ಹೇಗೆ? ಜೀರ್ಣಕ್ರಿಯೆ ಚೆನ್ನಾಗಿಲ್ಲ ಅಂತಕ್ಕಂಥ ವಿಚಾರಕ್ಕೆ ಒಂದು ಸಣ್ಣ ಉದಾಹರಣೆ ಎಲ್ಲರೂ ನಗಬಹುದು. ಇವಾಗ ಕಿವಿಗೆ ಎರಡು ಕಡೆಯಿಂದ ಕ್ಲಿಪ್ ಹಾಕೋತಾರೆ. ಏನು ಕೇಳಿಸ್ಕೊಳಕ? ಸಾಂಗ್ ಕೇಳಕ? ಕೇಳಕ್ಕೆ ಸಾಂಗ್ ಕೇಳ. ಅದಕ್ಕೇನು ಹೆಸರು? ಇಯರ್ಬಡ್ಸ್. ಈ ಎರಡೂ ಕಿವಿಗೆ ಹಾಕತ್ತಾರೆ ನೋಡಿ, ಅವರು ಮದುವೆಗೂ ಒಪ್ಪಲ್ಲ, ಊಟನೂ ಮಾಡಲ್ಲ, ನಿದ್ದೆನೂ ಬರಲ್ಲ, ಹುಚ್ಚುತನದ ಮನಸ್ಥಿತಿ. ಆಮೇಲೆ ನೆಲನೇ ನೋಡ್ತಾರೆ ಹೊರತು ಎಲ್ಲೂ ನೋಡಲ್ಲ ಅವರು. ಯಾಕೆ ಅಂದರೆ ಅವ್ರದ್ದೇ ಪ್ರಪಂಚದಲ್ಲಿ ಇರ್ತಾರೆ. ಅವ್ರಿಗೆ ಮದುವೆ ಮಾಡಬೇಡ್ರಿ, ಏನು ಪ್ರಯೋಜನ ಇಲ್ಲ. ಅವ್ರ ಪಾಡ್ಗೆ ಅವರೇ ಡ್ಯಾನ್ಸ್ ಮಾಡ್ಕೋತಾರೆ, ಅವ್ರ ಪಾಡ್ಗೆ ಅವರೇ ನಗ್ತಾರೆ, ಅವ್ರ ಪಾಡ್ಗೆ ಅವರೇ ಏನೇನೋ ಅನ್ಕೋತಾರೆ, ಪೇಚ್ಕೋತಾರೆ. ಅಷ್ಟೇ ಅವ್ರ ಲೈಫು. ಹುಚ್ಚು ಹಿಡಿದಿದೆ, ಕಾಸು ಕೊಟ್ಬಿಟ್ಟು ಹುಚ್ಚಿಡ್ಸ್ಕೊಳ್ಳೋದು. ಆಮೇಲೆ ಅವ್ರಿಗೆ ಬಿಟ್ಟಿರೋಕ್ಕಾಗೋದೇ ಇಲ್ಲ. ಯಾವ ನೋಡಿ ಹಾಕತಾನೆ ಇರ್ತಾರೆ, ಮಾತಾಡ್ತಾರೆ, ಸುಮ್ಮನೆ ಯಾರನ್ನೂ ಕೇಳಿಸ್ಕೊಳ್ಳಲ್ಲ, ಅವ್ರದ್ದೇ ಲೋಕದಲ್ಲಿ ಇರ್ತಾರೆ. ಇವ್ರಿಗೆ ಮದುವೆ ಯಾಕೆ? ಇದು ಯಾರು ಇಷ್ಟಪಡ್ತಾರೆ ಅವ್ರಿಗೆ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ 100%. ಇರೋದೇ ಇಲ್ಲ. ಇಲ್ಲ ಏನಾದ್ರು ನೋಡ್ತಿರ್ಬೇಕು, ಇಲ್ಲ ಕಿವಿಗೆ ಹಾಕತಾ ಇರಬೇಕು, ಇಲ್ಲ ಡ್ಯಾನ್ಸ್ ಮಾಡ್ತಾ ಇರಬೇಕು. ಇದು ಹುಚ್ಚು ಅನ್ನೋದಾ? ಏನು ಅನ್ನೋದು ಇದಕ್ಕೆ? ಹಾಂ, ವೈಜ್ಞಾನಿಕವಾಗಿ ಮಾಡ್ರನ್ ಲೈಫ್ ಅನ್ನೋದಾ? ಆಧುನಿಕ ಪ್ರಪಂಚದಲ್ಲಿರ್ತಕ್ಕಂಥ ಹೀರೋಯಿನ್ ಅನ್ನೋದಾ? ಏನಮ್ಮ ಅಲ್ವಾ? ಈಗ ನಾವು ತಲೆ ಕೆಟ್ಟರೆ ಬುದ್ಧಿ ಕೆಟ್ಟರೆ ಏನು ನೋಡ್ತೀವಿ? ಸಿನಿಮಾ ನೋಡ್ತೀವಿ, ತಲೆ ಕೆಟ್ಟರೆ ಟಿ ವಿ ನೋಡ್ತೀವಿ, ಮೊಬೈಲ್ ಅಂತೂ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಇವರೆಲ್ಲರೂ ಕೂಡ ಸಿನಿಮಾ ನೋಡಬೇಕು, ಬೇಜಾರಾಗ್ತಾ ಇದೆ ಅಂತ ಯಾವ ಮಗುವಿನಲ್ಲಿ ಮಾತಲ್ಲಿ ಬರುತ್ತೆ? ಅಮ್ಮ ನನಗೆ ಬೇಜಾರು, ಏನಾರು ಕೊಡಮ್ಮ ಅಂತ ಮಗು ಕೇಳುತ್ತೆ. ತಿಳ್ಕೋಬೇಕು, ಆ ಮಗುವಿಗೆ ಕಿವಿಯಲ್ಲಿ ಇರುವಂಥ ರಹಸ್ಯ ಏನು ಅಂತ ಅಪ್ಪ ಅಮ್ಮನಿಗೆ ಗೊತ್ತಾಗಿದೆಯಾ? ಕಿವಿ ಸಮಸ್ಯೆಯಿಂದ ಈ ಹುಚ್ಚು ರೋಗ ಪ್ರಾಪ್ತಿಯಾಗಿದೆ. ಕಿವಿ ಸಮಸ್ಯೆ ಯಾಕೆ? ಹೆಂಗೆ ಬಂತು ಕಿವಿ ಸಮಸ್ಯೆ? ಆಶ್ಚರ್ಯ ಅನ್ಸುತ್ತಾ ಇದೆಲ್ಲ? ಹೌದು. ಈಗ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಒಳಗಿರ್ತಕ್ಕಂತಹ ಒಳನೋಟ, ದೇಹದ ಒಳಭಾಗದಲ್ಲಿರ್ತಕ್ಕಂತಹ ಒಳನೋಟ ನಮಗೆ ಅರಿವಾಗಿದೆಯಾ? ನೋಡೋಕ್ಕಾಗಿದೆಯಾ? ಇಲ್ಲ. ಆಪ್ರೇಷನ್ ಮಾಡಿದ್ರೆ, ಸ್ಕ್ಯಾನ್ ಮಾಡಿದ್ರೆ ನೋಡ್ಬೋದು, ಒಳಗಡೆ ನೋಡಿ ನಿಮ್ದು ಹಿಂಗಿದೆ ಅಂತ. ಹೊರಗಡೆ ನೋಡೋಕ್ಕಾಗಲ್ಲ. ಈಗ ದೇಹದ ಒಳರಚನೆಗೆ ಸುರಂಗ ಯಾವುದು ಅಂದರೆ ನಮ್ಮ ಕಿವಿನೇ. ನಮ್ಮ ದೇಹದ ಒಳರಚನೆಯನ್ನು ಗಮನಿಸುವುದಕ್ಕೆ, ಅಂದರೆ ನಾನು ಹೇಗಿದ್ದೀನಿ, ನನ್ನ ಮನಸ್ಸು ಹೇಗಿದೆ, ನನ್ನ ಅಭ್ಯಾಸ ಹೇಗಿದೆ, ನಾನು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ತಗೋತೀನಿ, ಅದು ನನ್ನದೇ ಆದ ಸಿದ್ಧಾಂತವಾಗಿರುತ್ತೆ. ಅಂದರೆ ಇದಕ್ಕೆಲ್ಲ ಸೇರಿ ಒಳ್ಳೆಯ ಅಭ್ಯಾಸ ಯಾರಿಗಿರುತ್ತೆ ಅವರಿಗೆ ಕಿವಿ ಚೆನ್ನಾಗಿದೆ. ಯಾರಿಗೆ ಒಳ್ಳೆಯ ಅಭ್ಯಾಸ ಇಲ್ಲ ಅವರಿಗೆ ಕಿವಿ ಚೆನ್ನಾಗಿಲ್ಲ. 3 ದಿನ ಮಾಡ್ತಾರೆ, 4 ದಿನ ರಜೆ ತಗೋತಾರೆ. ಎದ್ದೆ ಯಾಕೋ ಮೈ ನೋಯ್ತು ಬಿಟ್ಬಿಟ್ಟೆ.
ಪ್ರವಚನಕ್ಕೆ ಹೋಗಿ ಬಂದೆ ಒಂದು ವಾರ ನನಗೇನು ವರ್ಕೌಟ್ ಆಗಲಿಲ್ಲ ಬಿಟ್ಬಿಡೆ. ಯೋಗ ಕ್ಲಾಸ್ಗೆ ಹೋದೆ ಒಂದು ವಾರ ಏನು ವರ್ಕ್ ಆಗಲಿಲ್ಲ ಬಿಟ್ಬಿಟ್ಟೆ. ದೇವಸ್ಥಾನಕ್ಕೆ ವ್ರತ ಮಾಡೋಕ್ಕೆ ಹೋದೆ ಏನು ವರ್ಕ್ ಆಗಲಿಲ್ಲ ಬಿಟ್ಬಿಟ್ಟೆ. ಎಲ್ಲವನ್ನೂ ಬಿಟ್ಬಿಟ್ಟೆ ಅನ್ನೋರೆಲ್ಲ ತಿಳ್ಕೊಳ್ಳಿ, ಅವರ ಕಿವಿ ಸೂಕ್ತವಾದ ವ್ಯವಸ್ಥೆಯಲ್ಲಿ ಇಲ್ಲ. ಅಲ್ಲ, ಇದು ಹೆಂಗೆ ಕತೆ? ಇದು ಗ್ರಹ ಬಲ ಹಿಡ್ಕೊಂಡು ನಾವು ಬದುಕ್ತಾ ಇರೋರಿಗೆ ಕಿವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನಾವು ತಿಳ್ಕೊಳ್ಳೋದು ಹೆಂಗೆ ಸ್ವಾಮಿ? ತಿಳ್ಕೊಬೇಕು ಅಂತ ಬೇಡ ಅಂತಿಮ್ಮ, ತಿಳ್ಕೊಬೇಕು ಅಲ್ವಾ? ಈಗ ಇದನ್ನು ತಿಳಿಸೋಕ್ಕೆ ಯಾರಿದ್ದಾರೆ ಪ್ರಪಂಚದಲ್ಲಿ? ಸ್ವಲ್ಪ ನೀವೇ ಕ್ವಶನ್ ಹಾಕ್ಕೊಳ್ಳಿ. ಕಿವಿ ಸರಿಯಾಗಿದೆ ಸರಿಯಾಗಿಲ್ಲ, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ. ಬೇಜಾರು ಅನ್ನೋ ಪದ ಯಾರ ಬಾಯಿಂದ ಬರುತ್ತೆ? ಯಾಕೋ ಇವತ್ತು ಬೇಜಾರು, ಯಾವಾಗಲೂ ಒಂದು ಸಲ ಬೇಜಾರು, ನನಗೆ ದಿನ ಬೇಜಾರು. ಈ ವೆರೈಟೀಸ್ ಇದೆಯಾ ಇಲ್ವಮ್ಮ? ಇದೆ. ಈ ಒಟ್ಟಾಗಿ ಬೇಜಾರು ಅನ್ನೋದು ಮನುಷ್ಯನಿಗೆ ಬರಬಾರ್ದು. ಇದು ಏನಿದ್ರು ಗೊಂಬೆ ಥರ ಇದ್ದಾನೆ ಅವನು ಅಂತ ರಿಯಾಕ್ಷನ್. ಯಾರು ಏನಾರು ಹೇಳಿದ್ರೆ ಮಾಡಿದ್ರೆ ಸುಮ್ಮನೆ ಕೂತಿರ್ತಾರೆ. ತಿನ್ನು ಅನ್ನೋಕ್ಕೂ ತಿನ್ನಪ್ಪ ಯಾಕೆ ಕೂತಿದೆ ಅಂದರೆ ಅವಾಗ ಕೈ ಹಾಕ್ತಾರೆ, ಅಲ್ವಾ? ಹಿಂಗೆ ಗಂಡ ಹೆಂಡತಿ ಕೂತ್ಕೊಂಡಾಗಲೂ ಹೆಂಡತಿ ಮುಖ ನೋಡಬೇಕು ಅಂತ ಯಾರು ಹೇಳೋಕ್ಕಾದ್ರೆ ಹೇಳೋಕ್ಕಾಗತ್ತಾ? ಮುಖ ನೋಡಪ್ಪ ಯಾಕೆ ಕಡೆ ತಿಳ್ಕೊಂಡಿದ್ಯಾ ಅಂತ ಹೇಳೋಕ್ಕಾಗತ್ತಾ? ಅಲ್ಲಿ ಗಂಡ ಹೆಂಡತಿ ಫೇಲ್ ಆಗೋದು ಅಲ್ಲೇನೆ. ಹುಡುಗಿ ಒಂಥರ ಕನಸು, ಹುಡುಗ ಒಂಥರ ಕನಸು. ಆದರೆ ರೂಮಲ್ಲಿ ಕೂತ್ಕೊಂಡಾಗ ಹುಡುಗಿ ಮುಖ ನೋಡಲ್ಲ, ಹುಡುಗನ ಮುಖ ನೋಡಲ್ಲ. ಮತ್ತು ಕತೆ ಏನಿದು ಮುಂದೆ? ಇಷ್ಟೆಲ್ಲ ರಹಸ್ಯಕ್ಕೆ ಮೂಲ ಕಾರಣ ನಮ್ಮ ಕಿವಿಯಲ್ಲಿರುವ ಸುರಂಗ ನಮ್ಗೆ ಅರ್ಥ ಆಗಿಲ್ಲ ರೀ. ಆ ಕಿವಿಯಲ್ಲಿರೋ ಸುರಂಗ ನಮ್ಮ ಕಣ್ಣಿನಲ್ಲಿ ಹೋಗಿ ಎಂಡಾಗತ್ತೆ. ಕಿವಿಯಲ್ಲಿರುವ ಸುರಂಗ ನಮ್ಮ ಕಣ್ಣಿನಲ್ಲಿ ಎಂಡಾಗತ್ತೆ. ಇದ್ರ ಮಧ್ಯೆ ಒಂದು ಸೇರ್ಕೊಂಡಿರುತ್ತೆ ಹೃದಯ. ಯಾರಿಗೆ ಕಣ್ಣು ದೃಷ್ಟಿ ಕಡಿಮೆ ಆಗ್ತಾ ಇದೆ ಅಂತ ನೀವೇ ಸ್ಕ್ಯಾನ್ ಮಾಡ್ಕೊಂಬಿಡ್ಬೋದು. ಯಾರಿಗೆ ಕಣ್ಣು ದೃಷ್ಟಿ ಕಡಿಮೆ ಆಗ್ತಾ ಇದೆ ಬರ್ತಾ ಅಂತ ಯಾರು ಮಕ್ಕಳು ಹೇಳಿದ್ರು, ದೊಡ್ಡವ್ರು ತಿಳ್ಕೊಂಡ್ರು, ನಮ್ಮ ಹೃದಯಕ್ಕೆ ಬೇಕಾದ ಸೌಲಭ್ಯಗಳು ದೊರಕುತ್ತಿಲ್ಲ ಅಂದರೆ ನಮ್ಮ ಉಸಿರಾಟ ಹೃದಯಕ್ಕೂ ಸಂಬಂಧವಿಲ್ಲ ಅಂತ ನೀವೇ ಡಿಸೈಡ್. ಯಾರು ಏನು ಹೋಗಿ ಚೆಕ್ ಮಾಡಬೇಕಾಗಿಲ್ಲ, ಸ್ಕ್ಯಾನ್ ಮಾಡಬೇಕಾಗಿಲ್ಲ. ನಿಮ್ಮ ಹೃದಯದ ಆಯಸ್ಸನ್ನು, ನಿಮ್ಮ ಹೃದಯದ ಆರೋಗ್ಯವನ್ನು, ನಿಮ್ಮ ಮಕ್ಕಳ ಹೃದಯದ ಆರೋಗ್ಯವನ್ನು ನೀವೇ ಗ್ರಹಿಸಬಹುದು. ಬೇಜಾರು ಅಂತ ಯಾರಿಗಿಲ್ಲಮ್ಮ ಇವತ್ತು? ಎಲ್ರಿಗೂ ಇದೆ. ಹಾಗಿದ್ದ ಮೇಲೆ ಆರೋಗ್ಯ ಚೆನ್ನಾಗಿದೆ ನೋಡ್ಕೊಳ್ಳಿ. ಕಣ್ಣು ಬಿಡ್ತಾ ಇದ್ದರೆ ಆರೋಗ್ಯ ಚೆನ್ನಾಗತ್ತೆ, ತಿಂತಾ ಇದ್ದರೆ ಆರೋಗ್ಯ ಚೆನ್ನಾಗೈತೆ, ಮಾತಾಡ್ತಾ ಇದ್ದರೆ ಆರೋಗ್ಯ ಚೆನ್ನಾಗೈತೆ, ಓಡಾಡ್ತಾ ಇದ್ದರೆ ಆರೋಗ್ಯ ಚೆನ್ನಾಗೈತೆ. ಈ ಥರ ನಿದ್ದೆ ಮಾಡುತ್ತಿರ್ತಕ್ಕಂಥ ತಂದೆ ತಾಯಿಗಳು, ನನ್ನ ಮಗ ಚೆನ್ನಾಗವನೇ. ಈಗ ಎಷ್ಟೋ ಜನ ಕೇಳ್ತೀನಿ ನಾನು, ನಿಮ್ಮ ಮಕ್ಕಳನ್ನ ಗಮನಿಸಿದ್ದೀರಾ ಅಂತ. ಸರಿಯವರೇ ಸ್ವಾಮಿ ಎಲ್ಲ ಚೆನ್ನಾಗೈತೆ ಅಂತಾರೆ ಅಲ್ಲಮ್ಮ? ಹೌದು. ನಾನು ಕೇಳಿದ ಮೇಲೆ ಹ್ಞೂ ಸ್ವಾಮಿ ಅದೊಂದು ಸ್ವಲ್ಪ ಐತೆ. ಹಾಗಾಗಿ ನಿಮ್ಮ ದೇಹದಲ್ಲಿ ಇರ್ತಕ್ಕಂತಹ ಹಿಂಜರಿಕೆ ಆಗಿರೋದಕ್ಕೆ ಉತ್ತರ ಕೊಡ್ತೀನಿ. ಯಾಕೆ ಮಕ್ಕಳು ಮದುವೆಗೆ ಒಪ್ತಾ ಇಲ್ಲ ಅಂದರೆ ಅವರಿಗೆ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ. ಆ ಕಾರಣದಿಂದಾಗಿ ಅವರು ಯಾವಾಗಲೂ ಕೂಡ ಬೇರೆ ಎಂಟರ್ಟೈನ್ಮೆಂಟ್ ಅಂದರೆ ಮನರಂಜನೆ ಸದಾ ಅವ್ರಿಗಿರಬೇಕೆ ಹೊರತು ಪ್ರಪಂಚ ಏನೂ ಬೇಕಾಗಿಲ್ಲ. ಈ ರೀತಿ ಮಕ್ಕಳಿಗೆ ಮದುವೆ ಮಾಡಿದ್ರೆ ಹೇಗೆ ಮದುವೆ ಉದ್ಧಾರ ಆಗುತ್ತೆ? ಹೇಗೆ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ? ಯಾಕೆ ದುಡ್ಡು ಕಳ್ಕೊತೀರಾ? ಇದಕ್ಕೆಲ್ಲ ಕಾರಣಕರ್ತರು ಯಾರು? ನೀವುಗಳೇ. ಏನು ನಿಮ್ಮ ಹೃದಯದ ಬಗ್ಗೆ, ನಿಮ್ಮ ಕಣ್ಣಿನ ಬಗ್ಗೆ ಅರಿವಿಲ್ಲ. ಹುಡುಗನೋ ಹುಡುಗಿನೋ ಇಬ್ಬರು ಯಾರೋ ಒಬ್ರು ಕನ್ನಡಕ ಹಾಕೊಂಡಿರ್ತಾರೆ ಮದುವೆ ಆಗೋಕ್ಕೆ ಮುಂಚೆ. ಏನಮ್ಮ, ಕನ್ನಡಕ ಯಾರು ಹಾಕೊಂಡಿರ್ತಾರೆ ಅವ್ರಿಗೆ ಮದುವೆ ಮಾಡಬೇಡ ಅಂತ ನಾನು ಹೇಳೋಕ್ಕಾಗಲ್ಲ. ಅದು ಫ್ಯಾನ್ಸಿಗೂ ಹಾಕತ್ತೀವಿ ಅಂತ ಹೇಳ್ತಾರೆ ಅಲ್ವಾ? ಹಾಗಾಗಿ ನೀವು ತಿಳ್ಕೋಬೇಕು, ಏನೇ ಆದರೂ ಕೂಡ ಹುಡುಗ ಹುಡುಗಿ ಮದುವೆ ಆಗೋಕ್ಕೆ ಮುಂಚೆ ಕನ್ನಡಕ ಬಳಸುವಂಥ ಮಟ್ಟದಲ್ಲಿ ಇದ್ದರೆ ಅವರಿಗೆ ಮದುವೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇಲ್ಲಿ ಬರುತ್ತೆ ಕುಜದೋಷ, ರಾಹು ದೋಷ, ಸಂಧಿ ದೋಷ, ಹೇಳಿ ದೋಷ ಹೇಳಿ ಏನು ವರ್ಕ್ ಆಗಲ್ಲ. ಅವ್ರ ಕಿವಿಯಲ್ಲಿ ಸಮಸ್ಯೆ ಇದೆ ಅಂತ ಜ್ಯೋತಿಷ್ ಹೇಳೋರು ಗೊತ್ತಿಲ್ಲ. ಇದನ್ನು ಕಂಡುಹಿಡಬೇಕಾದ್ರೆ ನಮ್ಮ ಹತ್ರ ಮಾತ್ರ ಇದೆ ಬ್ಯಾಂಕು. ಕಿವಿ ಚೆನ್ನಾಗಿದೆಯಾ, ಕಣ್ಣು ಚೆನ್ನಾಗಿದೆಯಾ, ಹೃದಯ ಚೆನ್ನಾಗಿದೆಯಾ, ಉಸಿರಾಟ ಚೆನ್ನಾಗಿದೆಯಾ, ಅಭ್ಯಾಸ ಚೆನ್ನಾಗಿದೆಯಾ, ಪ್ರತಿಯೊಂದನ್ನು ಡಿಟ್ಟೋ ಪಾಯಿಂಟ್ ನಿಮ್ಮ ಮುಂದೆ ಹೇಳ್ತೀವಿ. ಇದನ್ನು ಹೇಳೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡ್ರೆ ನಿಮಗೂ ಬೇಜಾರು, ನನಗೂ ಬೇಜಾರು. ಕಾರಣ ವಿಧಿ ಇಲ್ಲ, ಹೇಳಲೇಬೇಕಾಗತ್ತೆ. ನಿಮ್ಮ ಕಿವಿಯ ಬಗ್ಗೆ ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀರಾ ಅನ್ನೋದಕ್ಕೆ ಇವತ್ತು ಮಾರ್ಗದರ್ಶನ ನಿಮಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಆ ರೀತಿಯಾಗಿ ನೀವು ಪೂಜೆ ಮಾಡಿಸಿ ನನ್ನ ಮಕ್ಕಳು ಹಣೆ ಬರ ಚೆನ್ನಾಗಿಲ್ಲ, ಟೈಮ್ ಚೆನ್ನಾಗಿಲ್ಲ ಅಂತ ಮದುವೆಗೆ ನೀವು ಬ್ರೇಕ್ ಹಾಕಿ ನಿಲ್ಲಿಸಿದ್ರೆ ಅಥವಾ ಅವ್ರು ಬ್ರೇಕ್ ಹಾಕ್ಕೊಂಡ್ರೆ ಅವ್ರ ಜೀವನ ಯಾವ ಮಟ್ಟಕ್ಕೆ ಹೋಗ್ಬೋದು, ನಿಮ್ಮ ಮನಸ್ಥಿತಿ ಹೇಗಿರ್ಬೋದು ನೀವೇ ಸ್ವಲ್ಪ ಯೋಚನೆ ಮಾಡಿ. ಈ ಸತ್ಯವನ್ನು ಶಾಸ್ತ್ರ ಹೇಳೋರ ಕಲ್ಲಿ ಹೇಳೋಕ್ಕಾಗಿದೆಯಾ, ಹೇಳೋಕ್ಕಾಗ್ತಾ ಇದೆಯಾ, ಇದರ ಅರಿವಿದೆಯಾ ಅವರಿಗೆ? ಇಲ್ಲವೇ ಇಲ್ಲ. ಮೆಡಿಕಲಲ್ಲೇ ಇಲ್ಲ ಅಂದರೆ ಇವರೇನು ಮಾಡೋರೆ? ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಮತ್ತು ಬದುಕೋದು ಹೇಗೆ? ಅದಕ್ಕೆ ನಿಮ್ಮ ಮಕ್ಕಳು ಬೇಜಾರು ಅಂತ ಹೇಳಿದ್ರೆ ದಯವಿಟ್ಟು ಅವತ್ತೇ ನೋಟ್ ಮಾಡ್ಕೊಳ್ಳಿ. ಮಗುವಿಗೆ ತಲೆಯಲ್ಲಿ
ಅಂದರೆ ಮೆದುಳನ್ನು ಚಾರ್ಜಿಂಗ್ ಮಾಡಬೇಕಾ ಬೇಡಮ್ಮ? ಮಾಡಬೇಕು. ಮೆದುಳಿಗೆ ಚಾರ್ಜಿಂಗ್ ಆಗಬೇಕು. ಯಾವುದ್ರ ಮೂಲಕ? ನಿಮ್ಮ ಉಸಿರಾಟದ ಮೂಲಕ ಚಾರ್ಜಿಂಗ್ ಆಗಬೇಕು. ಮೆದುಳಿಗೆ ಚಾರ್ಜಿಂಗ್ ಆಗ್ತಾ ಇಲ್ಲ ಉಸಿರಾಟದ ಮೂಲಕ ಅಂದರೆ ನಿಮ್ಮ ಉಸಿರಾಟ ಚೆನ್ನಾಗಿಲ್ಲ ಅಂತ ಡಿಸೈಡ್. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಮನುಷ್ಯ ಒಂದು ನಿಮಿಷಕ್ಕೆ ಎಷ್ಟು ಸಲ ಉಸಿರಾಡಬೇಕು ಪ್ರಶ್ನೆ. ಹಂಗಂತ ಕೇಳೇ ನಮ್ಮ ಜನ ಸಾಯ್ತಾ ಇರೋದು. ಹಂಗಂತ ಎಲ್ಲೂ ಕೇಳಬೇಡಿ. ಉಸಿರಾಟ ಒಬ್ಬರಿಗಿದ್ದಂಗೆ ಇನ್ನೊಬ್ರಿಗಿಲ್ಲ. ಗಂಡನಿಗಿದ್ದಂಗೆ ಹೆಂಡ್ತಿಗಿರಲ್ಲ, ಹೆಂಡ್ತಿಗಿದ್ದಂಗೆ ಗಂಡನಿಗಿರಲ್ಲ, ಇವರಿಬ್ಬರಿಗಿದ್ದಂಗೆ ಮಕ್ಕಳಿಗಿರಲ್ಲ. ಉಸಿರಾಟ ಒಂದು ನಿಮಿಷಕ್ಕೆ ಇಷ್ಟು ಆಡಬೇಕು ಅಂತ ಪುಸ್ತಕದ ಪ್ರಿಂಟ್ ಆಯಿತು ಅಂತ ನೀವೇನಾದ್ರು ಮಾಡ್ಕೊಂಡು ಸತ್ತೋಗ್ತೀರಾ, ಇಲ್ಲ ತಲೆ ಚಕ್ರ ಬಂದು ಕೆಳಗೆ ಬಿದ್ದೋಗ್ತೀರಾ. ಇದೆಲ್ಲ ಆಗಲ್ಲ. ಉಸಿರಾಟ ಅವರವರ ದೇಹಕ್ಕನುಸಾರವಾಗಿರುತ್ತೆ ಹೊರತು ನಾವು ಕೂಡ ನಮ್ಮಲ್ಲಿ ಆಡುವ ಉಸಿರಾಟವನ್ನು ರಿಪೇರಿ ಮಾಡೋಕ್ಕೋಗಬಾರ್ದು. ಇದನ್ನು ತಿಳಿಬೇಕು. ನಮ್ಮ ಉಸಿರಾಟದ ಬಗ್ಗೆ ನಮಗೆ ಅರಿವಿರಬೇಕು. ಸರಿಗಿದೆ ಸರಿಗಿಲ್ಲ ಅಂತ ನಮಗೆ ಗೊತ್ತಾಗಬೇಕು. ಏನಮ್ಮ, ಯಾರೋ ಹೇಳಿದ್ದನ್ನು ಯೋಗ ಟೀಚರ್ ಕೈಲೂ ಆಗಲ್ಲ, ಡಾಕ್ಟ್ರ್ ಕೈಲೂ ಆಗಲ್ಲ, ಪುರೋಹಿತನ ಕೈಲೂ ಆಗಲ್ಲ, ಅಪ್ಪ ಅಮ್ಮನ ಕೈಲೂ ಆಗಲ್ಲ. ಯಾಕೆಂದ್ರೆ ಅವರಿಬ್ಬರಿಗೆ ಗೊತ್ತಿಲ್ಲ ಗಂಡ ಹೆಂಡ್ತಿ ಉಸಿರಾಟ ಒಂದೇ ಇರಬೇಕು ಅಂತ. ಕೇಳಿ ಯಾರು ಅಪ್ಪ ಅಮ್ಮನೋ ಕೇಳಿ ಯಾರನ್ನು ನೋಡೋಣ, ಅವರಿಗೆ ಗೊತ್ತಿಲ್ಲ ಇಬ್ಬರು ಒಂದು ಉಸಿರಾಟ ಇರಬೇಕು ಅಂತ ಅವರಿಗೆ ಗೊತ್ತಿಲ್ಲ. ಇಬ್ಬರ ಉಸಿರಾಟ ಒಂದೇ ಆಗಿದ್ರೆ ಒಳ್ಳೆ ಮಗು ಬರ್ತಿತ್ತು. ಹಂಗಂತ ಅವ್ರು ತಿಳ್ಕೊಂಡು ಮಕ್ಕಳು ಮಾಡ್ಕೊಂಡಿಲ್ಲ. ಏನು ಮಾಡೋದು ತಪ್ಪು? ಅಲ್ಲ, ಇಬ್ಬರು ಉಸಿರಾಟ ಒಂದೇ ಥರ ಯಾಕಿರಬೇಕು, ಯಾಕಿರಬಾರ್ದು ಅನ್ನೋ ಪ್ರಶ್ನೆನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಅದಕ್ಕೊಂದು ಉದಾಹರಣೆ ಹೇಳಿದ್ದೀನಿ ಆವಾಗಲೇ. ಮದುವೆಗೆ ಯಾಕೆ ಭಯ ಬೀಳ್ತಾರೆ, ಇರೋದನ್ನು ಯಾಕೆ ರಿಯಾಲಿಟಿಯಾಗಿ ಒಪ್ಕೊಳ್ಳಲ್ಲ, ಯಾಕೆ ನೆಮ್ಮದಿಯಾಗಿಲ್ಲ, ಯಾಕೆ ಆರೋಗ್ಯ ಚೆನ್ನಾಗಿಲ್ಲ ಅಂತಕ್ಕಂಥದ್ದು 75% ನಮ್ಮ ಮನಸ್ಸಿಗೆ ತೊಂದರೆ ಆಗ್ತಕ್ಕಂಥ ಲೈನ್ ಯಾವುದು ಅಂದರೆ ನಮ್ಮ ಕಿವಿ. ಆದ ಕಾರಣವಾಗಿ ಕಿವಿಗೆ ನಾವು ಪ್ರತಿಯೊಂದು ದೇಹದಲ್ಲಿ ಇರ್ತಕ್ಕಂಥ ನರನಾಡಿಗಳ ಕೇಂದ್ರ ಅಂತಕ್ಕಂಥದ್ದು ನಮ್ಮಲ್ಲಿ ಎಲ್ಲವೂ ನಡೀತಾ ಇರ್ತಕ್ಕಂಥದ್ದು ನರನಾಡಿಗಳ ಮೂಲಕವೇ ಎಲ್ಲವೂ ನಡೆಯೋದು. ಹೌದಮ್ಮ? ಇದು ಸತ್ಯ. ಅದಕ್ಕೋಸ್ಕರವಾಗಿ ಕರೆಕ್ಟಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಅಂದರೆ, ಅಥವಾ ನೀವು ಮದುವೆಗೆ ಒಪ್ತಾ ಇಲ್ಲ ನಿಮಗೆ ಗಂಡು ಮಕ್ಕಳು ಅಂದರೆ ಅವ್ರಿಗೊಂಚೂರು ಕಿವಿ ಚುಚ್ಚಿಸ್ ನೋಡಿ, ಫ್ಯಾನ್ಸಿಯಾಗಿರುತ್ತೆ ಚುಚ್ಕೊಳ್ಳೋ ಮಗ ಅಂತ. ಆಗ ಅವ್ನು ಬಾಯ್ ಬಿಡ್ತಾನೆ ರಿಯಾಲಿಟಿ ಏನು ಅಂತ. ಕಿವಿ ಚುಚ್ಚಿಸ್ಬೇಕು. ಒಂದು ಕಿವಿ ಚುಚ್ಚಿಸಿದ್ರು ಸಾಕು, ಒಪ್ಕೊಂಡು ಎರಡು ಚುಚ್ಚಿಸಿ. ಮದುವೆಗೆ ಯಾರು ಇಷ್ಟಪಡ್ತಾ ಇಲ್ಲ, ಮದುವೆಗೆ ಒಪ್ತಾ ಇಲ್ಲ, ಒಂದು ಮದುವೆ ಮಾಡ್ಕೊಂಡು ಗಂಡ ಹೆಂಡ್ತಿ ಚೆನ್ನಾಗಿಲ್ಲ, ಎರಡು ಅವನಿಗೆ ಏನು ಅದ್ರ ಬಗ್ಗೆ ಗಂಧನೇ ಗೊತ್ತಿಲ್ಲ. ಈ ರೀತಿ ಇರ್ತಕ್ಕಂಥ ಗಂಡು ಮಕ್ಕಳಿಗೆ ಎಚ್ಚರಿಕೆ ಮಾಡೋದಕ್ಕೆ ಕಿವಿಯನ್ನು ನೀವು ಸ್ವಲ್ಪ ಏನಾದ್ರು ಮನವೊಲಿಸಿ ಮಾಡೋದೇ ಆದರೆ ಅವನಿಗೆ ಅರ್ಥ ಆಗತ್ತೆ ನನ್ನಲ್ಲಿ ಏನು ತಪ್ಪಾಗಿದೆ. ಆ ತಪ್ಪನ್ನು ಗ್ರಹಿಸೋದು ಅವನೇ ಹೇಳಬೇಕೇ ಹೊರತು ನಾವು ಹೇಳೋಂಗಿಲ್ಲ ನಿನಗೆ ಹಿಂಗಾಗತ್ತಾ ಅಂತ. ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಅದರಲ್ಲೂ ಸಾಮಾನ್ಯವಾಗಿ ಅತಿ ಮುಖ್ಯವಾಗಿ ಈ ಭಾಗ ಬಿಟ್ಟು, ಗಂಡಸರ ವಿಚಾರ ಬಿಟ್ಟು, ಹೆಣ್ಣು ಮಕ್ಕಳಿಗೆ ಯಾರು 5 ರಿಂದ 8 ವರ್ಷದೊಳಗಡೆ ಮೂಗುತಿಯನ್ನು ಹಾಕಿರ್ತಾರೆ ಆ ಮಕ್ಕಳು ಸಂಸ್ಕಾರವಂತರಾಗಿರ್ತಾರೆ. ಸ್ವಲ್ಪ ದಯವಿಟ್ಟು ನೋಡ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಮ್ಗೆ ಕಳಿಸ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಪ್ರತಿ ತಂದೆ ತಾಯಿಗಳು ಮಾಡ್ತಿರ್ತಕ್ಕಂಥ ಘೋರ ಅಪರಾಧ. ಹೆಣ್ಣು ಮಕ್ಕಳನ್ನು ಸರಿಯಾದ ದಾರಿಗೆ ತೆಗೆದುಕೊಂಡು ಹೋಗದೆ ಹಳ್ಳಕ್ಕೆ ತಳ್ಳುತ್ತಿರುವ ಪ್ರಜ್ಞಾವಂತ ತಂದೆ ತಾಯಿಗಳಿಗೆ 5 ರಿಂದ 8 ವರ್ಷಕ್ಕೆ ಮೂಗುತಿ ಹಾಕಲಿಲ್ಲ ಅಂದರೆ ಆ ಹೆಣ್ಣು ದಾರಿ ತಪ್ಪುವುದು ಖಚಿತ. ಮದುವೆ ದಿನ ಚುಚ್ಚಿಸುವಂಥ ಹೆಣ್ಣು ಮಕ್ಕಳವ್ರೆ. ಇಂಥ ಹೆಣ್ಣು ಮಕ್ಕಳ ಅಪ್ಪ ಅಮ್ಮ ಬೆಳೆಸ್ತಾ ಇದ್ದಾರೆ. ನಮೋ ನಮಃ. ಕೇಳಲೇಬೇಕು ಅವ್ರನ್ನೇ. ಯಾಕೆಂದರೆ ಮದುವೆ ಮಾಡ್ಕೊಳ್ಳೋಣ ಬಿಡಮ್ಮ ಅಂತ ಅವರೇ ಹೇಳ್ತಾರೆ, ಅಥವಾ ತಾಯಿಂದಿರೇ ಹೇಳ್ತಾರೆ ಮಾಡ್ರನ್ನಾಗಿರಲಿ ಅಂತ ಮದುವೆ ಚುಚ್ಕೊಂಡ್ರೆ ಆಯಿತು. ಮದುವೆಗೆ ಒಪ್ಪಿದ್ರೆ ತಾನೇ ಚುಚ್ಚೋದು. ಏನಮ್ಮ? ಮದುವೆಗೆ ಒಪ್ಪೋದೇ ಇಲ್ಲ, ನೀವು ಚುಚ್ಚೋದಲ್ಲಿ ಬಂತು ಅಷ್ಟೇ. ಸನ್ಯಾಸಿ ವೇಷ, ತಂಬೂರಿ ಹಿಡ್ಕೊಂಡು ಕೂತಿರೋದೆ. ಯಾಕೆ ಮದುವೆ ಆಗಲ್ಲ ಅವರು. ಅಷ್ಟು ಅರ್ಥಗರ್ಭಿತವಾದ ಸಂಸ್ಕಾರವಂತ ಹೆಣ್ಣು ಮಕ್ಕಳು ಬೆಳೆಸಬೇಕು ಅಂದರೆ ನೀವು ಏನೇನೋ ಮಾಡಿ ಕಲಿಸೋದಲ್ಲ, ಪೂಜೆ ಮಾಡಿಸೋದು ಕಲಿಸೋದಲ್ಲ. ಮೂಗುತಿಯನ್ನು 8 ವರ್ಷದ ಒಳಗಡೆ ಹಾಕಲೇಬೇಕು ಅಂತ ನಾನು ಆರ್ಡ್ರ್ ಮಾಡ್ತಾ ಇಲ್ಲ. ಸ್ವಲ್ಪ ಪ್ರಯತ್ನ ಮಾಡಿ. ಹೆಣ್ಣು ಮಕ್ಕಳು ನಿಮ್ಮ ಕೈಗೆ ಸಿಗಬೇಕು ಅಂದರೆ 8 ವಯಸ್ಸಿಗೆ ಅವರನ್ನು ನಿಮ್ಮ ಕಂಟ್ರೋಲಿಗೆ ತಗೋಬೇಕು ಅನ್ನೋದಕ್ಕಿಂತ ಅವ್ರ ಮನಸ್ಸು ಅವ್ರ ಕಂಟ್ರೋಲಿಗೆ ತಗೋಬೇಕು ಅಂದರೆ ಮೂಗುತಿಯನ್ನು ಹಾಕಬೇಕು. ಅದಕ್ಕೊಂದು ಸಣ್ಣ ಉದಾಹರಣೆ ಇದೆ. ಬಲಗಡೆ ಚುಚ್ಕೋಬೇಕಾ ಎಡಗಡೆ ಚುಚ್ಕೋಬೇಕಾ? ಯಾವ ಕಡೆ ಚುಚ್ಕೊಂಡ್ರೆ ಒಳ್ಳೆಯದು? ಈ ಕ್ವಶನ್ಗೆ ಆನ್ಸರ್ ತಾಯಂದ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಯಾವ ಕಡೆ ಮೂಗ್ತಿ ಇದ್ದರೆ ಒಳ್ಳೆಯದು? ಬೇಕಲ್ಲ ಇದು. ಆದರೆ ಗಂಡಿಗೆ ಎಡಗಡೆ ಕಿವಿ ಬೇಕು, ಹೆಣ್ಣಿಗೆ ಬಲಗಡೆ ಇರತಕ್ಕಂತಹ ಮೂಗ್ತಿ ಬೇಕು.
ಧೈರ್ಯವಂತಳಾಗಬೇಕು, ಪ್ರತಿಯೊಂದರಲ್ಲೂ ಚಾಲೆಂಜಾಗಿ ನಿಂತ್ಕೋಬೇಕು ಅಂದರೆ ಬಲಗಡೆಗೆ ಮೂಗುತಿಯನ್ನು ಹಾಕ್ಕೊಂಡ್ರೆ ಹೆಣ್ಣಿಗೆ ಧೈರ್ಯ ಬರುತ್ತೆ. ಚಾಲೆಂಜು ಯಾವುದ್ರಲ್ಲಿ ಬೇಕಾದ್ರೆ ನಾನು ವಿನ್ ಆಗ್ತೀನಿ, ಆ ಒಂದು ಮನಸ್ಥಿತಿ ಉತ್ಪತ್ತಿ ಆಗೋದಕ್ಕೆ ಹೆಣ್ಣಿಗೆ ಬಲಗಡೆ ಬೇಕು. ಎಡಗಡೆ ಹಾಕೋಬಾರ್ದು ಅಂತಿಲ್ಲ, ಎರಡು ಕಡೆನೂ ಹಾಕ್ಕೊಳ್ಳಿ, ಯಾರು ಒಪ್ಪಬೇಕಲ್ಲ ಅವರು, ಎರಡು ಕಡೆ ಹಾಕ್ಕೊಳಕ್ಕೆ ನಾನೇ ನಾಂಟಿನ ಅಂತಾರೆ. ಆಪ್ಷನ್ ಇದ್ದರೆ ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕೆ ಅಂದರೆ ಹೆಣ್ಣು ಹೆಣ್ಣಾಗೇ ಇರಬೇಕು ಅಂದರೆ ಎರಡೂ ಕಡೆ ಮೂಗ್ತಿ ಇದ್ದರೆ ಹೆಣ್ಣು ಹೆಣ್ಣಾಗಿರ್ತಾಳೆ. ಇಲ್ಲ ಅಂದರೆ ಅವಳು ಹೆಣ್ಣು ಥರ ಅಷ್ಟೇ, ಹೆಣ್ಣಲ್ಲ. ಹೇಳಿದ್ದನ್ನು ಕೇಳಲ್ಲ, ನೆಮ್ಮದಿಯಾಗಿರಲ್ಲ, ಮಾಡೋದನ್ನು ಸರಟ ಮಾಡಲ್ಲ, ಹುಚ್ಚುತನವಾಗಿರ್ತಾಳೆ. ಇದಕ್ಕೆ ಹೊಣೆ ಯಾರು? ಇದಕ್ಕೆ ಪೂಜೆಯಲ್ಲಿ, ಇದಕ್ಕೆ ಶಾಸ್ತ್ರ ಎಲ್ಲಿ? ಅರ್ಥ ಮಾಡ್ಕೊಳ್ಳಿ. ಇದು ಆ ರೀತಿ ಏನಕ್ಕೆ ಮಾಡಬೇಕು ಹೆಣ್ಣು ಮಕ್ಕಳಿಗೆ, ಆ ವಯಸ್ಸು ಯಾಕೆ ಹಾಕಬೇಕು ಅಂದರೆ ನೆಕ್ಸ್ಟ್ ಹುಡುಗಿ 10 ವರ್ಷದ ಮೇಲೆ 12 ವರ್ಷದ ಒಳಗಡೆ ಋತುದೋಷಕ್ಕೆ ಬರ್ತಾಳೆ, ಹೌದಲ್ಲಮ್ಮ? ಆ ಋತುದೋಷ ಸರಿಯಾಗಿರಬೇಕಂದ್ರೆ 8 ವರ್ಷದೊಳಗಡೆ ಆ ಮೂಗುತಿಯನ್ನು ಹಚ್ಚಿದ್ರೆ ಋತು ಸಮಸ್ಯೆಗಳು ನಿವಾರಣೆ. ಕರೆಕ್ಟಾಗಿ 27 ದಿನಕ್ಕೆ ಋತುವಾಗೋದ ಮನಸ್ಥಿತಿ ಇರುತ್ತೆ. ಇಲ್ಲ ಅಂದರೆ 1.5 ತಿಂಗಳು, 2 ತಿಂಗಳು, 3 ತಿಂಗಳು, ಇಲ್ಲ 15-20 ದಿನವೂ ಕೂಡ ಪೂರ್ಣ ರಿಸರ್ವೇಷನ್ಲೇ ಇರ್ತಾರೆ ಕೆಲವರು. ಈ ಸಮಸ್ಯೆಯೆಲ್ಲ ಆಗ್ತಾ ಇರೋದಕ್ಕೆ ಕಾರಣ ಮೂಗುತಿ ಇಲ್ಲವೋ ಇಲ್ಲ. ಇದಕ್ಕೆ ಅಪ್ಪ ಅಮ್ಮಂದರು ಸಂಸ್ಕಾರ ಹೇಳುವಂಥ ಬುದ್ಧಿವಂತರಿಗೆ ಸ್ವಲ್ಪ ಆವಾಗಲೇ ಅವರಿಗೆ ಕೆಲವು ಬೇಜಾರಾದಾಗ ಹೇಳ್ತಾರೆ, ಹೆಣ್ಣಿಗೆ ಮೂಗ್ದಾರ ಹಾಕಿ ಇಟ್ಕೋಬೇಕು ಅಂತ. ಏನಮ್ಮ? ಬೇಜಾರಾದಾಗ ಮೂಗ್ದಾರ ಯಾವುದು ಅಂದರೆ ಮೂಗ್ತಿ ಅಂತಕ್ಕಂಥದ್ದನ್ನು ನಾವು ರಫ್ ಆಗಿ ಮಾತಾಡ್ತಕ್ಕಂಥ ಅಭ್ಯಾಸ ಅಷ್ಟೇ. ಅದು ವೈಜ್ಞಾನಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಆ ಹೆಣ್ಣು ತನ್ನ ಸ್ತ್ರೀ ಕುಮಾರಿಯಿಂದ ಪರಿವರ್ತನೆ ಆಗ್ತಕ್ಕಂಥ ವಯಸ್ಸಿಗೆ ಪಾದಾರ್ಪಣೆ ಮಾಡಬೇಕಾದ್ರೆ ತನ್ನ ಮನಸ್ಥಿತಿಯನ್ನು ತನ್ನದೇ ಆದ ಕಂಟ್ರೋಲಲ್ಲಿ ಒಳ್ಳೆಯದು ಕೆಟ್ಟದ್ದು ಯೋಚನೆ ಮಾಡೋ ಶಕ್ತಿ ಬರಬೇಕಂದ್ರೆ ಆ ಮೂಗಲ್ಲಿ ಹಾಡ್ತಕ್ಕಂಥ ಉಸಿರಾಟದ ಪ್ರಭಾವದಿಂದ ತನ್ನನ್ನೇ ತಾನು ರಿಪೇರಿ ಮಾಡ್ಕೊಳ್ಳುವ ಶಕ್ತಿ ಮತ್ತು ಧೈರ್ಯ, ಇದಿಷ್ಟು ಹೆಣ್ಣಿಗೆ ಮೂಗುತಿಯಿಂದನೇ ಸಾಧ್ಯ ಆಗತ್ತೆ. ಇದಿಷ್ಟು ನಡ್ಕೊಂಡ ತಕ್ಷಣ ಆಗತ್ತೆ. ಯಾತಕ್ಕೆ ಅಂದರೆ ಊಟದ ಬಗ್ಗೆ ಮಾಹಿತಿ ಅವಳಿಗೆ ಅರ್ಥ ಆಗತ್ತೆ. ನಾನು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೇಗೆ ತಿನ್ನಬೇಕು, ಇದು ಅರ್ಥ ಆದಾಗ ಜೀರ್ಣಶಕ್ತಿ ಅತಿ ಮುಖ್ಯವಾಗಿ ಗಮನಿಸ್ಕೊಂಡಾಗ ಅವರೇ ಎಲ್ಲವೂ ಕೂಡ, ನೀವು ಸತಿ ಸಾವಿತ್ರಿ ಅಂತಲಾರು ಹೇಳಿ, ರಾಣಿ ಚೆನ್ನಮ್ಮ ಅಂತಲಾರು ಹೇಳಿ, ನೀವೇನು ಬೇಕಾದ್ರೆ ಹೆಸರಿಟ್ಕೊಳ್ಳಿ ಅವರಿಗೆ, ಆ ಸತ್ಯವನ್ನು ಸಂಸ್ಕಾರ ಅಂತಕ್ಕಂಥದ್ದು ಎಷ್ಟು ಅರ್ಥ ಇದೆಯಲ್ಲಮ್ಮ? ಖಂಡಿತ. ಹಾಗಾಗಿ ಹೆಣ್ಣಿಗೆ ಇರ್ತಕ್ಕಂತಹ ಈ ಒಂದು ರಹಸ್ಯವನ್ನು ಹೇಳಿ ಗಂಡಿಗೆ ಯಾವ ಕಾರಣಕ್ಕೂ ಯಾಕೆ ಭಯ ಬರುತ್ತೆ ಅಂತಕ್ಕಂಥದ್ದಕ್ಕೆ ಎಡಗಡೆ ಆಗಿರ್ತಕ್ಕಂಥ ಕಿವಿಗೆ ಓಲೆಯನ್ನು ಹಾಕಬೇಕು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಅರ್ಥಗರ್ಭಿತವಾಗಿರುವಂಥ ವಿಷಯ. ವಯಸ್ಸಿಗೆ ಬಂದಂತಹ ಚಿಕ್ಕ ಮಗುವಿನಲ್ಲಿ ಗಂಡು ಮಗುವಿಗೆ ಮೆದುಳು ರಿಪೇರಿ ಆಗೋದಕ್ಕೆ ಇದು ಬೇಕಾಗತ್ತೆ. ಹೆಣ್ಣಿಗೆ ಮೂಗುತಿ, ಆಮೇಲೆ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಕಿವಿಗೆ ಚುಚ್ಚಿರ್ತಾರೆ. ಸೊ ಈ ಮೂಗುತಿ ಸೇರಿಕೊಂಡ್ರೆ ಮೆದುಳಿಗೆ ಬೇಕಾಗಿದ್ದೇನು ಅಂದರೆ ಒಳ್ಳೆ ನಿದ್ದೆ ಬರ್ತಕ್ಕಂತಹ ಹಾರ್ಮೋನ್ ಅಂತ ನಾವು ಏನು ಹೇಳ್ತೀವೋ ಅದು ಉತ್ಪತ್ತಿ ಆಗುತ್ತೆ. ನಿದ್ದೆಗೆ ಬೇಕಾದಷ್ಟು ಒಳ್ಳೆ ನಿದ್ದೆ ಮಾಡಿದ್ರೆ ಹೆಣ್ಣು ಮಗು ಒಳ್ಳೆ ಸಮೃದ್ಧಿಯಾಗಿ, ದೃಢಕಾಯವಾಗಿ, ಶಕ್ತಿವಂತಳಾಗಿ, ಶ್ರೀಮಂತಿಕೆಯಿಂದ ದೇಹವನ್ನು ರೆಡಿ ಮಾಡ್ಕೋತಾಳೆ. ಎಂಥ ಅದ್ಭುತ! ಮೆದುಳನ್ನು, ಬೆಳವಣಿಗೆಯನ್ನು, ಮೆದುಳ ಶಕ್ತಿಯನ್ನು ಪಡ್ಕೊಳ್ಳೋಕ್ಕೆ ಈ ಮೂಗುತಿ ಮತ್ತು ಕಿವಿ, ಕರ್ಣ ಇದಿಷ್ಟು ರಿಪೇರಿ ಮಾಡ್ತಕ್ಕಂಥದ್ದು. ಗಂಡಸಿಗೆ ತುಂಬ ಸಮಸ್ಯೆ ಆಗ್ತಾ ಇರೋದು ಎಲ್ಲಿ ಅಂದರೆ, ಯಾಕೆ ಮದುವೆಗೆ ಒಪ್ತಾ ಇಲ್ಲ ಅಂದರೆ ವಯಸ್ಸಿಗೆ ಬಂದಂಥ ಗಂಡಿಗೆ ವೀರ್ಯಾಣುಗಳು ವೃದ್ಧಿಯಾಗುವುದಿಲ್ಲ. 100 ಭಾಗ ಇರಬೇಕು, 20-22ರಲ್ಲಿ ಇರ್ತಾರೆ, 80 ಔಟ್ ಆಗಿರುತ್ತೆ. ಭಯ ಬೀಳ್ತಾನೆ, ನಾನು ಮದುವೆ ಮಾಡಿಕೊಂಡ್ರೆ ಸಕ್ಸಸ್ ಆಗ್ತೀನ ಇಲ್ಲ ಅಂತ. ಇದನ್ನು ಯಾವ ಶಾಸ್ತ್ರ ಹೇಳೋನು ಹೇಳ್ತಾನೆ? ಗಂಡು ಫೇಲ್ ಆಗಿದ್ದಾನೆ ಮಾನಸಿಕವಾಗಿ, ಆ ಗಂಡಿಗೆ ಹೆಣ್ಣಿನ ಅವಶ್ಯಕತೆ ಇಲ್ಲ ಅಂದ ಮೇಲೆ ಆ ಮದುವೆ ಮಾಡಿ ಕುಜದೋಷ ರಾಹುದೋಷ ಅಂತೇಳಿ ತಲೆ ಮೇಲೆ ಹಾಕ್ಕೊಂಡು ಏನಕ್ಕೆ ಸಾಯಬೇಕು? ಇದನ್ನು ಯಾರು ಹೇಳ್ತಾ ಇದ್ದಾರೆ? ವೀರ್ಯಾಣು ಕೊರತೆ ಗಂಡಲ್ಲಿ ಇದೆ ಅಂತ ಯಾವ ಕಾರಣಕ್ಕೂ ವೈದ್ಯಕೀಯದ ವಿಚಾರದಲ್ಲಿ ಹೇಳಬಹುದೇನೋ ಒಂದು ಕಾಲಕ್ಕೆ, ಒಂದು ಸಮಯಕ್ಕೆ. ಆದರೆ ಸರಿಯಾದ ರೀತಿಯಲ್ಲಿ ಆ ಹುಡುಗನನ್ನು, ಮದುವೆಯಾಗೋ ಹುಡುಗನನ್ನು ಕೂತ್ಕೊಳ್ಳೋ ರೀತಿಯಲ್ಲಿ ಅವನಲ್ಲಿ ಎಷ್ಟು ಪ್ರಮಾಣ ಕಡಿಮೆ ಇದೆ ಅಂತ ಕಂಡುಹಿಡಿಬೋದು. ಈ ಸತ್ಯವನ್ನು ಮೊದಲು ಮದುವೆ ಮಾಡ್ಕೊಳ್ತಕ್ಕಂಥವರು ಹುಡುಕಕ್ಕೆ ಹೋಗಬೇಡಿ, ಸೆಟ್ಟಾಯ್ತಾ ಇಲ್ಲ ಅನ್ಕೋಬೇಡಿ. ಮೊದಲು ಕಿವಿಯಲ್ಲಿ ಆಗಿರುವ ಸಮಸ್ಯೆಯನ್ನು ಸರಿಪಡಿಸಬೇಕು ಅಂತ ಹೊಸದಾದ ವಿಚಾರ ಅಂತ ಅನ್ಕೋಬೇಡಿ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಹೇಳ್ಕೊಡೋಣ ಕಾರ್ಯಕ್ರಮದಲ್ಲಿ ಇನ್ನೂ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರ ಹೇಳೋಣ. ಈಗ ಮುಂದೆ
ಸರಿ ಗುರುಜಿ, ಈ ಕುರಿತಾಗಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ನೋಡಿದ್ರಲ್ವಾ ವೀಕ್ಷಕರೇ, ಸದ್ಯ ಪ್ರಸ್ತುತ ದಿನಮಾನಗಳಲ್ಲಿ ಮದುವೆ ಆಗುವಂತಹ ಗಂಡು ಹೆಣ್ಣಿನ ಆಲೋಚನೆ ಯಾವ ರೀತಿಯಾಗಿರುತ್ತೆ, ಚಿಂತನೆ ಯಾವ ರೀತಿಯಾಗಿರುತ್ತೆ, ಅಥವಾ ಆ ಮನೋಭಾವ ಆ ರೀತಿ ಬರೋದಕ್ಕೆ ಪ್ರಮುಖವಾದಂತಹ ಕಾರಣ ಜೀರ್ಣಕ್ರಿಯೆ ಅನ್ನುವಂತಹ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ನಮಗೆ ಅರಿವಿರದ ಇನ್ನೂ ಹಲವಾರು ವಿಚಾರಗಳನ್ನು ಗುರುಜಿ ತಿಳಿಸ್ಕೊಡ್ತಾರೆ. ಈಗ ಬೆಂಗಳೂರಿನಿಂದ ಸುವರ್ಣ ಅಂತ ಹೇಳಿ ಕರೆ ಮಾಡಿದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಸುವರ್ಣ. ನಮಸ್ಕಾರ ಅಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮಗನ ಬಗ್ಗೆ ಕೇಳ್ಬೇಕು. ಮಗನ ನಕ್ಷತ್ರ ತಿಳಿಸಿ. ಧನುಷ್ಠ ನಕ್ಷತ್ರ, ಕುಂಭ ರಾಶಿ, ಧನುರ್ ಲಗ್ನ, ಶ್ರೇಷ್ಠಿ ತಿಥಿ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಹಲೋ. ಏನು ಅಂತ ಹೇಳಿ. ಹಲೋ, ನಮಸ್ಕಾರ ಗುರುಜಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾರಾಯಣ. ಹೇಳಿಪ್ಪ, ಏನು ಓದಿದ್ದೀರಾ? ನಾವು 10ನೇ ಕ್ಲಾಸ್ ಓದಿದ್ದೀವಿ ಗುರುಜಿ. ಓಕೆ, ಕಾರ್ಯಕ್ರಮ ಯಾವಾಗಿಂದ ನೋಡ್ತಾ ಇದ್ದೀರಾ? ಸುಮಾರು ದಿವಸದಿಂದ ನೋಡ್ತಾ ಇದ್ದೀನಿ. ಸುಮಾರು ದಿವಸದಿಂದ ನಿಮ್ಮ ಹತ್ರ ಬರ್ಬೇಕು ಅಂತ ಪ್ರಯತ್ನ ಪ್ರಯತ್ನಕ್ಕೆ ನನ್ಗೇನೋ ತುಂಬಾ ಖುಷಿ. ನೀವ್ ಹೇಳೋದು 100ಕ್ಕೆ 100 ಸತ್ಯ. ಆದ್ರೆ ನಮ್ಮ ಮನೆ ಒಪ್ಪಲ್ಲ. ಅದಕ್ಕೆ ನಾನು ಏನ್ ಮಾಡ್ಬೇಕು, ಯಾವ ರೀತಿ ನನ್ನ ಸಮಸ್ಯೆ ಬಗೆಹರಿಸ್ಕೊಬೇಕು ಅಂತ ನಿಮ್ಗೆ ತುಂಬಾ ದಿವಸದಿಂದ ಕೇಳ್ಬೇಕು ಅಂತ ನನ್ಗೆ ಆಸೆ ಇದೆ ಗುರುಜಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದ್ವೆ ಆಗಿ ನನಗೆ 36 ವರ್ಷ ಆಗಿದೆ ಗುರುಜಿ. 36 ವರ್ಷದಿಂದ ರಿಪೇರಿ ನಾನಾಗಬೇಕು ಅಂತ ನಿಮ್ಗೆ ಅನ್ಸಿದ್ಯಾ, ನಮ್ಮ ಗಂಡನ ರಿಪೇರಿ ಮಾಡಬೇಕು ಅನ್ಸಿದ್ಯಾ? ನಮ್ ಗಂಡನ್ ರಿಪೇರಿ ಮಾಡ್ಬೇಕು, ನಾನು ರಿಪೇರಿ ಆಗ್ಬೇಕು ಅನ್ಸಿದೆ ಗುರುಜಿ. ಮತ್ತೆ ತಿಳ್ಕೊಂಡೇ ಇಲ್ವಲ್ಲ, 36 ವರ್ಷ ಕಳೆದು ಬಿಟ್ಟಿದ್ದೀರಾ? 36 ವರ್ಷ ಗುರುಜಿ. ಅಲ್ಲ, ಕಳೆದಿದ್ದೀರಲ್ಲ, ಇದರಿಂದ ನಿಮಗೆ ಪ್ಲಸ್ಸಾ ಮೈನಸ್ಸಾ? ಮೈನಸ್. ಮತ್ತು ಇದಕ್ಕೆ ಹುಟ್ಟಿದ್ದು ಮೈನಸ್ಗೋಸ್ಕರ ಹುಟ್ಟಿದ್ದ ಈ ಭೂಮಿಯಲ್ಲಿ? ಇಲ್ಲ ಗುರುಜಿ, ಮೈನಸ್ಗೋಸ್ಕರವಾಗಲ್ಲ. ಮತ್ತೆ ಯಾಕೆ ನೀವು ಇಷ್ಟೊಂದು ಹಿಂದೆ ಇದ್ದೀರಾ? ನೋಡೋಣ, ಪ್ರಯತ್ನ ಮಾಡೋಣ, ತಿಳ್ಕೊಳ್ಳೋಣ, ಹಂಗಂಗೆ ಕೂತು ಜಾಗದಲ್ಲಿ ಅನ್ಕೊಂಡ್ರೆ? ಇಲ್ಲ, ಹಂಗೇನಿಲ್ಲ ಗುರುಜಿ. ನಮ್ಮ ಮನೆಯವರು ಒಪ್ಪಿಲ್ಲ. ನಾವು ಒಬ್ರೇ ಬಂದು ನೀವು ಇದ್ ಮಾಡ್ಕೊಂತೀವಿ ಅಂದ್ರೆ ಖಂಡಿತ ನಾನು ಬಂದು ಸಾಲ್ವ್ ಮಾಡ್ಕೊಂತೀನಿ ಗುರುಜಿ. ಅವ್ರು ಒಪ್ಪಲ್ಲ. ಏನ್ ಮಾಡಿ ಒಂದ್ ನಿಮಿಷ ನಾನು ಹೇಳೋದು ತಿಳ್ಕೊಳ್ಳಿ. ಒಂದು ಮಗು ಪಡ್ಕೊಳ್ಳೋಕ್ಕೆ ಒಬ್ಬರಿಂದ ಮಾತ್ರನಾ, ಇಬ್ಬರಿಂದ ಮಾತ್ರನಾ? ಇಬ್ರಿಂದ. ಹಾಗಿದ್ದ ಮೇಲೆ ನೀವು ಆವಾಗಲೇ ರಿಪೇರಿ ಮಾಡಬೇಕಿತ್ತು ನಿಮ್ಮ ಯಜಮಾನರಿಗೆ. ಇದಕ್ಕೆಲ್ಲ ಒಪ್ಕೊಳ್ಳೋದಾದ್ರೆ ಮುಂದುವರಿಯೋಣ, ಇಲ್ಲ ಅಂದರೆ ಬ್ರೇಕ್. ಆಗಲೇ ಬ್ರೇಕ್ ಹಾಕಿದ್ರೆ ಗಂಡನ್ನ ನಿಲ್ಲಿಸ್ಬೋದೇ ಹೊರ್ತು ಇಷ್ಟ ಬಂದಂಗೆ ಬಿಟ್ಟುಬಿಟ್ರೆ ಈಗ ಹಿಡ್ಕೊಳಕೋರು ಸಿಕ್ಕಲ್ಲ. ಎಲ್ಲ ಆಗೋಯ್ತು, ಮದುವೆ ಆಗಾಯ್ತು, ಮಕ್ಕಳಾಗಾಯ್ತು, ಕೆಲಸ ನೋಡು ಅಂತಾರೆ. ಏನು ಹೇಳ್ತೀರಾ? ಹೌದೌದು, ನಿಜ. ಇದಕ್ಕೆ ಸ್ವರ್ಗದಲ್ಲಿ ಮದುವೆ ಅನ್ನೋದನ್ನ ಸ್ವಾಗರಾತ್ ಅಂತಾರೆ. ಮೊದಲನೆಯ ರಾತ್ರಿಯಲ್ಲಿ ಯಾವ ಹೆಣ್ಣು ಮೂಗುತಿಯನ್ನು ಹಾಕಲ್ವೋ ಗಂಡನಿಗೆ, ಮೂಗ್ದಾರವನ್ನ, ಅಂದ್ರೆ ಅವಳು ಮೂಗ್ತಿ ಹಾಕೊಂಡಿದ್ರೆ ಗಂಡನಿಗೆ ಮೂಗ್ದಾರ ಹಾಕ್ಬೇಕು. ಅವತ್ತಿಂದನೇ ಶುರು ಮಾಡ್ಬೇಕು ಎಕ್ಸಾಮ್. ಇಲ್ಲ ಗಂಡ ನೀವು ಹೇಳ್ದಂಗೆ ಕೇಳಕ್ಕೆ ಯಾವ ಕಾರಣಕ್ಕೂ ಯಾವುದೇ ಗಂಡ ಒಪ್ಪಲ್ಲ. ಹೌದೌದೌದು, ನಿಜ. ಯಾವಾಗ ಬಗ್ಗಿಸಿ ಹೊಡಿಬೇಕು, ಕಬ್ಬಣ ಯಾವಾಗ ಬಗ್ಗತ್ತೆ, ಕಾದಾಗ ಬಗ್ಗತ್ತೆ, ಆ ಸಮಯದಲ್ಲೇ ಗಂಡು ಬಗ್ಗೋದು. ಏನು ಹೇಳ್ತೀಯಮ್ಮ? ನೀವು ಆಗ ಫ್ರೀಯಾಗಿ ಬಿಟ್ಬಿಟ್ಟು ಅಯ್ಯೋ ಬಿಡು ಪಾಪ ಅಂದರೆ ಅದು ನೀವು ಪಾಪ ಅಷ್ಟೇ. ಇದ್ರ ಮಧ್ಯೆ ಇನ್ನೊಂದು ಪಾಪ ಬರುತ್ತೆ. ಈ ಎರಡು ಪಾಪದ ಮದುವೆ ಇನ್ನೊಂದು ಪಾಪ. ಇದು ನಮ್ಮ ಜೀವನದ ಕತೆ. ಅಯ್ಯೋ ಹೇಳ್ಕೊಳ್ಳೋದು ಹೆಂಗೆ, ಯಾವ ಮದುವೆ ಮಾಡ್ಕೊಂಡ್ಬಿಟ್ಟಿವಿ, ಅಕ್ಕಪಕ್ಕದವ್ರು ಆಡ್ಕೋತಾರೆ, ಹಿಂಗೆ ಅನ್ಕೊಂಡೇ ಅಡ್ಜಸ್ಟ್ ಮಾಡ್ಕೊಂಡು ಎಳ್ಕೊಂಡು ಹೋಗೋದು. ಏನು ಹೇಳ್ತೀಯ ತಾಯಿ? ಹೌದು ಹೌದು, ನಿಜ ಗುರುಜಿ. ಅಕ್ಕಪಕ್ಕದವ್ರಿಗೋಸ್ಕರ ಬದುಕೋದು. ಓಕೆ, ಈಗ ನಿಮಗೆ ಏನು ಡೌಟು, ಯಾವುದ್ರ ಬಗ್ಗೆ ಕೇಳಕ್ಕೆ ಮಾಡಿದ್ರಿ? ನಮ್ಮ ಮಗನ್ಗೆ ಮದ್ವೆ ಆಗ್ಬೇಕು ಗುರುಜಿ. ಅದಕ್ಕೆ ನಾನು ಏನ್ ಪ್ರಯತ್ನ ಬೇಕಾದ್ರೂ ಮಾಡ್ತೀನಿ. ಆದಷ್ಟು ಬಗ್ಸಿ ಕರ್ಕೊಂಬರೋ ಒಂದು ವ್ಯವಸ್ಥೆ ಮಾಡ್ತೀನಿ. ಈಗ ನೀವು ಸಿಂಗಲ್ ಲೈನ್ ಅಲ್ಲಿ ಇದೀರಲ್ಲ, ಏನ್ ಮಾಡೋದು? ಡಬಲ್ ಲೈನ್ ಬರಲ್ವಲ್ಲ, ಸಿಂಗಲ್ ಲೈನ್. ಏನನ ಮಾಡಿ ಪ್ರಯತ್ನ ಮಾಡಿ ಕರ್ಕೊಂಡ್ ಬರ್ತೀನಿ ಗುರುಜಿ. ಅಂತೂ ಈಗ ಮನಸ್ಸು ಮಾಡ್ತಾ ಇದ್ದೀರಾ ಪ್ರಯತ್ನ ಮಾಡ್ತೀನಿ ಅಂತ? ಇಲ್ಲ, ಸುಮಾರು ದಿವಸದಿಂದ ನಾನು ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಅವ್ರು ಬಗ್ಗಲ್ಲ. ಬಗ್ಗೋದಕ್ಕೆ ಏನಾದ್ರೂ ಒಂದು ವಿಶೇಷವಾಗಿ ಹೇಳ್ಕೊಟ್ರೆ ಅದ್ ಮಾಡ್ಬಿಟ್ಟು ಖಂಡಿತ ಕರ್ಕೊಂಡ್ಬರ್ಬೇಕು ಅಂತ ನಂಗೆ ತುಂಬಾ. ಈಗ ನಾನು ಒಂದು ಕುಡಿಕೆ ಗಿಡಿಕೆ ಸುತ್ತಿ ದುಡ್ಡು ಇಸ್ಕೊಂಡು ಇದನ್ನ ತಗೊಂಡು ಅದೆಲ್ಲ ಏನ್ ಮಾಡಿದ್ರು ಸಾಧ್ಯನೇ ಇಲ್ಲ. ಅದೆಲ್ಲ ಸುಳ್ಳು. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮನೆ 16 ವರ್ಷದ್ದು ಗುರುಜಿ. ಕಟ್ಕೊಂಡ್ ಬಂದಿರೋದು ನಾವೇ. ನಿಮ್ಮ ಯಜಮಾನ್ರದ ಪ್ಲಾನು? ಯಜಮಾನ್ರದಲ್ಲ, ಇಂಜಿನಿಯರ್ದು. ಓಕೆ, ಮನೆ ಸುತ್ತ ಜಾಗ ಇದೆಯಾ? 3 ಕಡೆ ಜಾಗ ಇದೆ, 1 ಕಡೆ ಜಾಯಿಂಟ್ ಆಗಿದೆ ಗುರುಜಿ. ಸೂರ್ಯ ಹುಟ್ಟೋ ಕಡೆ ಜಾಯಿಂಟ್ ಆಗಿದೆ. ಓಕೆ, ನೀವೇ ಜಾಯಿಂಟ್ ಮಾಡಿದ್ರಾ? ಮನೆ ಕಟ್ಟಿದವ್ರು ಜಾಯಿಂಟ್ ಮಾಡಿದ್ರಾ? ನಿಮ್ಮ ಮನೆ ಕಟ್ಕೊಂಡವರು ಅಂದ್ರೆ ನೀವು ಮನೆ ಕಟ್ಟಿದಾಗ ಜಾಯಿಂಟ್ ಆಯ್ತಾ, ಅಥವಾ ಅವ್ರು ಕಟ್ಟಿದವ್ರು ನಿಮ್ಮ ಮನೆಗೆ ಜಾಯಿಂಟ್ ಮಾಡಿದ್ರಾ? ನಾವು ಕಟ್ಟಿದಾಗ ಜಾಯಿಂಟ್ ಇರ್ಲಿಲ್ಲ. ಆಮೇಲೆ ಪಕ್ಕದವ್ರು ಕಟ್ಟಿದ್ಮೇಲೆ ಅವ್ರು ಜಾಯಿಂಟ್ ಮಾಡಿದ್ದಾರೆ. ಯಾಕೆ ಒಪ್ಕೊಂಡ್ರಿ ನೀವು ಜಾಗ ಬಿಟ್ಟಿಲ್ಲ? ನಾವು ಜಾಗ ಬಿಟ್ಟಿಲ್ಲ, ಅವರು ಜಾಗ ಬಿಟ್ಟಿಲ್ಲ ಗುರುಜಿ.
ಸರಿ, ಫಸ್ಟ್ ಕಟ್ತವ್ರು ನೀವು ತಾನೇ? ಹೌದು, ನಾವೇ ಕಟ್ಟಿದ್ದು. ಹಂಗಾರೆ ನಿಮಗೆ ಆಸೆ ಜಾಸ್ತಿ ಆಯಿತು, ಅಷ್ಟಕ್ಕೂ ಎಳೆದ್ಬಿಟ್ರಿ. ಹೌದು. ಇಲ್ಲಿ ಹೆಂಗೆ ನಮ್ಮ ಜನ ಅಂದರೆ, ಬಸ್ಸಲ್ಲಿ ರಶ್ ಜಾಸ್ತಿ ಆದರೆ ಡ್ರೈವರ್ ಸ್ವಲ್ಪ ಜಾಗ ಕೊಡ್ತೀಯನಪ್ಪ ಅಂದಂಗೆ. ಹೌದು. ಅವನ ಜಾಗ ಕೊಟ್ಟರು ಓಡಿಸೋಣರಮ್ಮ. ಅದು ಹೆಂಗಾರು ಹೋಗಲಿ, ಬಸ್ ಆಕ್ಸಿಡೆಂಟೇ ಆಗಲಿ, ನನಗೆ ಜಾಗ ಬೇಕು ಕೊಡು ಅಂತ. ಅಂದರೆ ನಾವು ಆ ಮಟ್ಟದಲ್ಲಿ ಯೋಚನೆ ಮಾಡ್ತೀವಿ. ಈಗ ನಾವು ಮನೆ ಕಟ್ಟಬೇಕಾದ್ರೆ ಜಾಗ ಖಾಲಿ ಇರುತ್ತೆ. ನಮ್ಮ ಜಾಗದಲ್ಲೇ 2 ಅಡಿ ಒಳಗಡೆ ತೊಗೊಂಡು ನಾವು ನಮ್ಮ ಜಾಗ ಬಿಟ್ಟುಕೊಂಡು ಸೆಕ್ಯೂರಿಟಿ ಮಾಡ್ಕೊಳಕ್ಕೆ ಮನೆ ಕಟ್ಟಬೇಕು ಅಂತ ನಾವು ಬುದ್ಧಿವಂತರಾಗಬೇಕು. ನಾವು ಮಾಡಲಿಲ್ಲ ಅಂದರೆ ಇನ್ನೊಬ್ಬ ಬಂದು ಅವನು ಬಿಡಲ್ಲ, ಅವನು ಜಾಯಿಂಟ್ ಮಾಡಿ ಕಟ್ತಾನೆ. ಈಗ ಇವ್ರಿಗೆ ಏನಾಗತ್ತೆ ಅಂದರೆ, ಗಂಡಸರಿಗೆ ಮುಂದುಗಡೆ ಹೋಗಲಿಕ್ಕೆ, ಮುಂದಕ್ಕೆ ಹೋಗಲಿಕ್ಕೆ, ವಂಶ ಬೆಳೆಯೋಕ್ಕೆ, ಧೈರ್ಯವಾಗಿರೋಕ್ಕೆ, ಮನೆಗೆ ಸರಿಯಾಗಿ ಕರೆಕ್ಟಾಗಿ ಬರೋಕ್ಕೆ, ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡೋಕ್ಕೆ ಜಾಗ ಇಲ್ದಂಗೆ ಮನೆ ಕಟ್ಕೊಂಡ್ಬಿಟ್ರು. ಮುಂದಕ್ಕೆ ಹೋಗಂಗೇ ಇಲ್ಲ ಇವರು. ಕಣ್ಣಿದ್ದು ಕುರುಡ್ರು ಯಾರು ಅಂದರೆ, ಪೂರ್ವ ಯಾರ ಮನೆ ಮುಚ್ಕೊಂಡಿರುತ್ತೆ, ತಲೆನೋವು, ಬೇಜಾರು, ಒತ್ತಡ, ಲೋ BP, ಇದು ಬೇಕಾ ಅಂತ. ಮನೆ ಕಟ್ಟುವಾಗ ಪ್ರಜ್ಞೆ ಬೇಡವಾ ನಿಮ್ಗಳಿಗೆ? ನಮ್ಮ ಜಾಗವನ್ನು ನಾವು ನಮ್ಮದೇ ಹದ್ದುಬಸ್ತಲ್ಲಿ 1-2 ಅಡಿ ಜಾಗ ಬಿಟ್ಟು ಗಾಳಿ ಬೆಳಕು ಬರೋ ಥರ ನೀವು 2 ಅಡಿ ಬಿಟ್ಟರೆ, ಕಟ್ಟೋನು 2 ಅಡಿ ಬಿಟ್ಟರೆ ಎಷ್ಟಾಯ್ತಮ್ಮ? 4 ಅಡಿ ಆಯಿತು. ಇಬ್ಬರಿಗೂ ಒಳ್ಳೆ ಫಸ್ಟ್ ಕ್ಲಾಸ್ ಗಾಳಿ ಬೆಳಕು ಬರುತ್ತೆ. ಅವರು ಚೆನ್ನಾಗಿರ್ತಾರೆ, ನೀವು ಚೆನ್ನಾಗಿರ್ತಾರೆ. ಅವನು ಬಿಡಲಿಲ್ಲ, ಇವರು ಬಿಡಲಿಲ್ಲ, ತಪ್ಪು ಅವ್ರದ್ದಲ್ಲ, ಇವ್ರ ತಪ್ಪು. ಈಗ ಇವರು ನಂಗೆ ಫಸ್ಟ್ ಇದು ಗೊತ್ತಿರ್ಲಿಲ್ಲ ಗುರುಜಿ, ಇಲ್ಲ ಅಂದ್ರೆ ಖಂಡಿತ ಬಿಡಿಸ್ತಾ ಇದ್ದೆ. ನನ್ಗೆ ಇವೆಲ್ಲ ಗೊತ್ತಿರ್ಲಿಲ್ಲ ಗುರುಜಿ. ನಿಮ್ಮ ಥರ 99% ನಮ್ಮ ಕರ್ನಾಟಕದಲ್ಲಿದ್ದಾರೆ, ಗೊತ್ತಿಲ್ಲ ಅಂತ ಮನೆ ಕಟ್ಟಿರೋರೇ ಜಾಸ್ತಿ. ಏನು ಹೇಳ್ತೀಯಮ್ಮ? ಹೌದೌದು. ನೀವೀಗ ಹೇಳ್ತಾ ಇದ್ದೀರಾ ಸ್ವಾಮಿ, ಈಗಲೇ ನಮ್ಗೆ ಗೊತ್ತಾಗಿರೋದು, ಈಗಲೇ ಜ್ಞಾನದ ಕಣ್ಣು ತೆಗೆಸ್ತಾ ಇರೋದು ನಾವು ಬಂದ ಮೇಲೆ ಅಂತ ನಾನು ಅನ್ಕೋಬೇಕಷ್ಟೆ. ಶಾಸ್ತ್ರ ಹೇಳೋರ್ಗೆ ಏನು ಮಾಡೋಣ ಅಂತ ದಿನ ಅದನ್ನೇ ಹೇಳಿ ನನಗೆ ತುಂಬ ಬೇಜಾರಾಗ್ತಾ ಇದೆ. ಅಯ್ಯೋ ಹಂಗಂತ ಇದೀನಲ್ಲ ಅವ್ರ ಪಾಪ ಅಂತ. ವಿಧಿ ಇಲ್ಲ, ಜನಗಳು ಹಾಳಾಗ್ತಾ ಇದೆಯಲ್ಲ ಅಂತ ನನಗೊಂದು ದುಃಖಕ್ಕೆ ಅದನ್ನು ಹೇಳಬೇಕಾಗತ್ತೆ. ಈಗ ನೀವು ಮನೆ ಒಡೆದಾಕಕ್ಕಾಗತ್ತಾ? ಇಲ್ಲ. ಈಗ ಮನೆ ಬಿಟ್ಟು ಹೋಗೋಕ್ಕಾಗತ್ತಾ? ಇಲ್ಲ. ಈಗ ಏನು ಮಾಡೋದು ಮುಂದೆ ಅಂದರೆ, ಈಗ ನಿಮ್ಮ ಪ್ರಶ್ನೆ, ನಾನೇ ನಿಮಗೆ ಪ್ರಶ್ನೆ ಹಾಕ್ತೀನಿ. ಈಗ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ, ನಾನು ಇಷ್ಟು ಹೇಳಿದ್ಮೇಲೆ ಏನು ತೀರ್ಮಾನ ತಗೋತೀರಾ? ಅದೇ ಮನೆ ಏನಾದ್ರೂ ಈ ಸರ್ ಮಾಡ್ಕೊಂಡು ಇದ್ ಮಾಡೋಣ ಅನ್ಕೊಂಡಿದ್ದೀನಿ. ನಿಮ್ಮ ಯಜಮಾನರು ಫಾರಿನವರೆಲ್ಲ ಒಪ್ಪಲ್ವಲ್ಲ? ಏನನ ಮಾಡಿ ಒಪ್ಪಿಸ್ತೀನಿ, ಒಪ್ಪಿಸ್ಲೇಬೇಕು. ಮಗನಿಗೆ ಮದ್ವೆ ಆಗ್ಬೇಕಲ್ವಾ, ಏನಿದ್ರೆ ಏನ್ ಪ್ರಯೋಜನ ಅಂತ ಕೇಳ್ತೀನಿ. ಎಷ್ಟು ವಯಸ್ಸು ಮಗನಿಗೆ? ಮಗನ್ಗೆ ಇವಾಗ 32 ಗುರುಜಿ. ಅವನಿಗೆ ಒಂದು ವಿಚಾರ ನೀವು ಅವ್ನು ಕೂತಿದ್ದಾಗ ಗಮನಿಸಿದಿರಾ? ಸ್ವಲ್ಪ ಕೈನ ಸುಮ್ಮನೆ ಎಲ್ಲಂದಲ್ಲಿ ಕೆರ್ಕೋತಾ ಇರ್ತಾನೆ, ನೋಡಿದ್ದೀರಾ? ಹೌದು ಗುರುಜಿ, ಹೌದು, ನಿಜ. ಈಗ ಇದು ಎಂಥ ಕೆಟ್ಟ ರೋಗ ಇರ್ಬೋದು ಅಂತ. ರೋಗ ಅಲ್ಲ ಅದು, ಸುಮ್ಮನೆ ಕೂತ್ಕೊಳ್ಳಲ್ಲಮ್ಮ. ಅವ್ನು ಬೇಜಾರ್ಗಾರು ಸುಮ್ಮನೆ ಹಿಂಗಂತಿರ್ತಾನೆ, ಅದು ಕೆರೆತಾ ಇಲ್ಲ. ಅವ್ನು ಎಲ್ಲರೂ ಒಂದು ಕಡೆ ಕೆರಿತಾ ಇರಬೇಕು, ಇಲ್ಲ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಹೌದು ಹೌದು ಹೌದು. ಯಾಕಿದು ಕೆರೆಯೋ ರೋಗ? ಒಬ್ಬರು ತಲೆ ಕೆರ್ಕೋತಾರೆ, ಒಬ್ಬರು ಕಿವಿ ಕೆರ್ಕೋತಾರೆ, ಮೂಗು ಕೆರ್ಕೋತಾರೆ, ಎಲ್ಲೆಲ್ಲೋ ಕೆರ್ಕೋತಾರೆ. ಯಾಕಿದು ಕೆರೆಯೋ ರೋಗ ಅಂದರೆ, ರೋಗ ಅಲ್ಲ, ರಕ್ತ ಚಲನೆ ದೇಹದಲ್ಲಿ ಕಡಿಮೆ, ಮೆದುಳಿಗೆ ಬೇಕಾಗಿರುವಂತಹ ಗಾಳಿಯ ಸಂಚಾರ, ನಮ್ಮ ಉಸಿರಾಟ ಸಾಕಾಗದೇ ಇರುವ ಕಾರಣ. ಅವನು ಮಲಗಿದ್ದಾಗ ಅವನ ಬಾಯನ್ನ ನೀವು ಸ್ವಲ್ಪ ಗಮನಿಸಿ. ಉಸಿರಾಟ ಸರಿ ಇಲ್ಲ ಗುರುಜಿ. ಈಗ ಸಾರ್ಥಕ ಆಯ್ತು ನಾನು ಹೇಳೋದಕ್ಕೆ. ಈಗ ಉಸಿರಾಟ ಸರಿ ಇಲ್ಲ ಅಂದಮೇಲೆ ಸ್ವಲ್ಪ ಶಬ್ದ ಬರ್ಬಹುದಾ? ಬರುತ್ತೆ ಗುರುಜಿ, ನಾನು ಗಮನಿಸಿದ್ದೀನಿ. ಈಗ ಹುಡುಗಿ ಓಡೋಗ್ಬಿಡ್ತಾಳೆ, ಇನ್ನೊಂದ್ಸಲ ಬರೋದೇ ಇಲ್ಲ. ಅಪ್ಪನ ಮನೆಗೆ ಹೋಗ್ಬಿಟ್ಟು, ಅಪ್ಪ ಗೊರಕೆ ಸವಾಸ ನನ್ನ ಕೈಲಿ ಆಗಲ್ಲ ಅಂತ. ಏನ್ ಮಾಡ್ತೀರಾಗ? ಮದ್ವೆ ಹೆಂಗ್ ಮಾಡ್ತೀರಾ? ನಿಜಾನೇ ಗುರುಜಿ. ಅದಕ್ಕೆ ಅದೆಲ್ಲ ಇದು ಕ್ಲಿಯರ್ ಮಾಡ್ಸೇ ಮದ್ವೆ ಮಾಡಿಸ್ಬೇಕು, ಹಂಗೆ ಮಾಡಿಸ್ಬಾರ್ದು ಅಂತ ನನ್ನ ಅಭಿಪ್ರಾಯ ಗುರುಜಿ. ಈಗ 32 ವರ್ಷ ಅಂತ ಇದೆಲ್ಲ ರಿಪೇರಿ ಮಾಡಕ್ಕೆ 35ರಿಂದ 36 ವರ್ಷ ಆಗತ್ತೆ. ನಿಮ್ಮ ಮಗನಿಗೆ ಒಪ್ಕೋತೀರಾ? ಆದ್ರೂ ಪರವಾಗಿಲ್ಲ ಗುರುಜಿ, ಆಮೇಲೆ ಮದ್ವೆ ಮಾಡ್ಬೇಕು. ಯಾಕೆಂದ್ರೆ ಜೀವನ ಮಾಡ್ಬಿಟ್ಟು ಒದ್ಲಾಡೋ ಬದಲು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಮಾಡೋದೇ ಬೆಸ್ಟ್ ಅಲ್ವಾ? ನಿಮ್ ತರ ತಾಯಂದಿರು ಪ್ರಪಂಚದಲ್ಲಿ ಬೇಡ, ಕರ್ನಾಟಕದ ಎಲ್ಲಾ ತಾಯಂದಿರಿಗೆ ಬಂದ್ಬಿಟ್ರೆ ನಾನು ಕೈ ತಪ್ಪಲೆ ಹೊಡಿತೀನಿ ನಿಜವಾಗ್ಲೂ. ಕಿತ್ತೋಗಿರೋ ವಿಚಾರ ಯಾರು ಕೇಳಿ ನನ್ನ ಮಗನಿಗೆ ಯಾಕೆ ಮದುವೆ ಆಯ್ತಾ ಇಲ್ಲ, ನನ್ನ ಮಗಳಿಗೆ ಯಾಕೆ ಮದುವೆ ಆಯ್ತಾ ಇಲ್ಲ, ಬರೀ ಈ ಪ್ರಶ್ನೆ ಕೇಳ್ತಾರೆ ಹೊರತು. ಅದು ತಪ್ಪು ಗುರುಜಿ, ನಮ್ದೇ 1000 ತಪ್ಪುಗಳು ಇರ್ತವೆ, ಅವೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಇವಾಗ ನೀವು ಹೇಳಿದ್ಮೇಲೆ ಒಂದೊಂದು ಅರಿವಾಗ್ತಾ ಇದೆ ಗುರುಜಿ. ನೋಡಿ, ಪ್ರಪಂಚದಲ್ಲಿ ಎಲ್ಲ ಹಿಂಗೆ ಮುಚ್ಚಿಟ್ಕೊಂಡು ಬಂದೆ ಹಾಳು ಮಾಡಿದ್ದಾರೆ ಹೊರತು ಯಾರು ಕರೆಕ್ಟ್ ಮಾಹಿತಿ ಕೊಡ್ತಾ ಇಲ್ಲ ಅಲ್ವಾ? ಇಲ್ಲ ಗುರುಜಿ. ಏನ್ ಮಾಡೋಣ ಈಗ? ಯಾರಿಗೆ ಹೇಳೋದು ಇವಾಗ ಇದನ್ನ? ಯಾರ ಹತ್ರ ಹೇಳ್ಕೊಳ್ಳೋದು? ಯಾರ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ. ನಿಮ್ಮಂತವ್ರು ಯಾರಾದ್ರೂ ಸಿಕ್ಕಿದ್ರೆ ಅವ್ರ ಹತ್ರ ನಾವು ಬಗೆಹರಿಸ್ಕೊಬೇಕಷ್ಟೆ. ಪ್ರಪಂಚಕ್ಕೆ ನಾನು ಒಬ್ಬ ಅಂದ್ರೆ ಎಷ್ಟು ಜನ ಬೆಲ್ಲೋಡಿ ಕೇಳಿಸ್ಬೋದು? 140 ಕೋಟಿ ಜನಸಂಖ್ಯೆ ಅಂತ ಸೇರಿಸಿ ಹೇಳ್ತೀನಿ ನಾನು, ಅಲ್ವಾ? ಹೌದು. ಎಷ್ಟು ಜನ ಕೇಳಿಸ್ಬೋದು ಈ ಶಬ್ದ? ಕಡಿಮೆ ಜನಕ್ಕೆ ಗುರುಜಿ.
ಓಕೆ, ಈಗ ನಿಮಗೆ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ನನ್ಗೆ ಇವಾಗ ಬರಕ್ ಪ್ರಯತ್ನ ಮಾಡಕ್ಕೆ ಏನ್ ಮಾಡ್ಬೇಕು ಅನ್ನೋದು ಏನಾದ್ರೂ ಹೇಳ್ಕೊಡಿ, ಖಂಡಿತ ಬರ್ತೀನಿ ನಾನು. ಸ್ನಾನ ಮಾಡೋದು ಫಸ್ಟ್ ನೀವಾ ನಿಮ್ಮ ಯಜಮಾನ್ರ? ನಾನೇ ಗುರುಜಿ ಸ್ನಾನ ಮಾಡೋದು. ನಿಮ್ಮ ಯಜಮಾನ್ರು ಸ್ನಾನ ಮಾಡೋದು ಎಷ್ಟೊತ್ತಿಗೆ? ಅವ್ರು ಸ್ನಾನ ಮಾಡೋದು 6:30 7 ಗಂಟೆ ಒಳಗಡೆ. ನೀವು ಮಾಡೋದು ಎಷ್ಟೊತ್ತಿಗೆ? ನಾವು ಮಾಡೋದು 5:30ಗೆ. ಅದ್ಯಾಕೆ ನಿಮ್ಮ ಯಜಮಾನ್ರಿಗೂ ನೀವು ಸ್ನಾನ ಮಾಡಿದ ತಕ್ಷಣ ಬನ್ನಿರಿ ಸ್ನಾನ ಮಾಡಬೇಕು ಅಂತ ಹೇಳಲ್ವಾ ನೀವು? ಹೇಳ್ತೀವಿ ಗುರುಜಿ, ಅವರು ಎದ್ದೊಳೋದಿಲ್ಲ. ಎದ್ದೊಳೋದೇ 6 ಗಂಟೆ. ಎದ್ದಿ ಒಂದ್ 5 ನಿಮಿಷ ಕುತ್ಕೊಂಡಿದ್ದು ಆಮೇಲೆ ಅವ್ರು ಸ್ನಾನಕ್ಕೆ ಹೋಗೋದು. ಬಿಸಿನೀರು 1 ಲೋಟ ಕುಡಿದ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋದು. ಕಾಫಿ ಕುಡಿತಾರ, ಟೀ ಕುಡಿತಾರ ಸ್ನಾನ ಮಾಡೋಕ್ಕೆ ಮುಂಚೆ? ಸ್ನಾನ ಮಾಡೋದಕ್ಕೆ ಮುಂಚೆ ಏನು ಕುಡಿಯಲ್ಲ. 1 ಲೋಟ ಬಿಸಿನೀರು ಕುಡಿದೋಗಿ ಸ್ನಾನ ಮಾಡ್ಕೊಬತ್ತಾರ, ಆಮೇಲೆ ಕಾಫಿ ಕುಡಿತಾರೆ. ಓಕೆ, ಒಂದು ಕೆಲಸ ಮಾಡಬೇಕು ನೀವು. ಹ್ಮ್ ನನ್ನ ಮಗನಿಗೋಸ್ಕರ, ಅಂದರೆ ಮಗ ಅಂದರೆ ನಿಮ್ಮ ಯಜಮಾನ್ರಿಗೂ ಕೊಡೋ ಕರುಣೆ ಇದ್ದೇ ಇರುತ್ತಲ್ವಾ? ಹೌದು. ಅದಕ್ಕೋಸ್ಕರ ನೋಡ್ರಿ, ನಮ್ಮಿಬ್ರದ್ದು ಹೆಂಗೋ ಮದುವೆ ಮಾಡ್ಕೊಂಡು ಆಯಿತು. ಆದರೆ ನೀವು 25 ವರ್ಷ ತುಂಬಿದ ಮೇಲೆ ಯಾವ ಗಂಡು ಹೆಣ್ಣು ಮದುವೆಯಾಗಿ 25 ವರ್ಷ ಆಗುತ್ತೋ ಆ ಮಾಂಗಲ್ಯವನ್ನು ಬದಲಾವಣೆ ಮಾಡಿ ತಿರುಪತಿ ಉಂಡೆಯಲ್ಲಿ ಹಾಕಿದ ನಂತರ ಇನ್ನೊಮ್ಮೆ ಮದುವೆ ಮಾಡ್ಕೋಬೇಕಾಗಿತ್ತು. 5 ವರ್ಷ 6 ವರ್ಷ ಕಳೆದೋಯ್ತು. ಹೌದೌದು ಗುರುಜಿ. ಯಾಕೆ ಮಾಡ್ಕೊಂಡಿಲ್ಲ? ಅದು ನಿಮ್ಮಂಥವ್ರು ಹೇಳಿಲ್ಲ ಅನ್ಬೇಡಿ. ಇಲ್ಲ ಗುರುಜಿ, ಗೊತ್ತಿಲ್ಲ. ಗೊತ್ತಿದ್ರೆ ನಾವು ಖಂಡಿತ ಮಾಡ್ಕೊಂತ ಇದ್ವಿ. ಈಗ ಈ ಕರ್ಮದಲ್ಲಿ ಆ ಹುಡುಗನಿಗೆ ಮದುವೆ ಸೆಟ್ ಆಗಲ್ಲ. ಮದುವೆ ಸೆಟ್ ಆದರೂ ಮದುವೆ ಉಳಿಯಲ್ಲ. ಯಾಕೆ? ಅಪ್ಪ ಅಮ್ಮನೇ ಮಾಂಗಲ್ಯ ದೋಷದಲ್ಲಿದ್ದಾರೆ. 25 ವರ್ಷ ಕಟ್ಟಿದ ಮಾಂಗಲ್ಯನ ಹಂಗೇ ಇಟ್ಕೋಬೇಕು ಅಲ್ಲ, 25 ವರ್ಷಕ್ಕೆ ಮಾಂಗಲ್ಯ ಬದಲಾವಣೆ ಆಗಲೇಬೇಕು. ಯಾಕೆ? ಹತ್ತಿರೋದು, ಬೇಜಾರು ಮಾಡ್ಕೊಂಡಿರೋದು, ಜಗಳ ಆಡಿರೋದು, ಶಾಪ ಹಾಕಿರೋದು, ಇದೆಲ್ಲ ಇದೆ ಗುರುಜಿ. ಅಂದ ಮೇಲೆ ಆ ಮಾಂಗಲ್ಯ ಇಟ್ಕೋಬೇಕಾ? ಆ ಮಾಂಗಲ್ಯ ಹಾಕ್ಕೊಂಡೆ ಇನ್ನೊಂದು ಕನ್ಯಾದಾನ ಮಾಡಬೇಕಾ? ಸರಿನಾ ಈ ಮದುವೆ? ಈ ಥರ ಮದುವೆಗೆ ಬಂದಿರೋ ಎಷ್ಟು ಜನ ಈ ಸಮಸ್ಯೆಯಲ್ಲಿ ಇರ್ತಾರೆ, ಅಷ್ಟು ಜನ ಬಂದು ಅಕ್ಷತೆನ ಹುಡುಗಿ ತಲೆ ಮೇಲೆ ಹಾಕಿದ್ರೆ ಆ ಹುಡುಗಿ ಹೆಂಗ್ರಿ ಉದ್ಧಾರ ಆಗತ್ತೆ ಮದುವೆ ಮಾಡಿಕೊಂಡು? ಏನಮ್ಮ? ಎಲ್ಲರೂ ಮಾಂಗಲ್ಯ ದೋಷಲೇ ಇರ್ತಾರೆ. ಯಾಕೆ ಅಂದರೆ ನಾವು ಒಂದೇ ಸಲ ತಿಳ್ಕೊಳ್ಳೋದು, ಮನೆ ಗೃಹಪ್ರವೇಶ ಒಂದೇ ಸಲ, ಗಂಡು ಹೆಣ್ಣು ಮದುವೆ ಮಾಡ್ಕೊಳ್ಳೋದು ಒಂದೇ ಸಲ ಅಲ್ಲ ರೀ. ಪ್ರತಿ ದಿನವೂ ಮದುವೆ ಆಗೋ ಥರ ಇರಬೇಕು. ಪ್ರತಿ ವರ್ಷ ಮದುವೆ ಮಾಡ್ಕೋಬೇಕು. ಈ ಸತ್ಯವನ್ನು ತಿಳಿದೇ ಇದ್ದರೆ ಮಕ್ಕಳಿಗೆ ಮದುವೆ ಮಾಡಿದ್ರು ಒಳ್ಳೆಯದಾಗಲ್ಲ, ಮದುವೆ ಸರಿಯಾಗಿ ಆಗಲ್ಲ. ಸಕಾಲ ಮಕ್ಕಳಿಗೆ ವಯಸ್ಸಿಗೆ ತಕ್ಕಂತೆ ಮದುವೆ ನಡೆಯಲ್ಲ. ಅದು ಯೋಚನೆ ಮಾಡಿ ಅಪ್ಪನೋ ಅಮ್ಮ ಒಬ್ಬರು ಡಮಾರ್ ಅಂತ ಹೋಗ್ತಾರೆ. ಆಮೇಲೆ ಮದುವೆ ಮಾಡ್ಕೊಳ್ಳೋ ಮಗು ಯೋಚನೆ ಮಾಡುತ್ತೆ, ಅಯ್ಯೋ ನನಗೆ ಅಪ್ಪ ಇಲ್ಲ, ಅಯ್ಯೋ ನನಗೆ ಅಮ್ಮ ಇಲ್ಲ ಅಂತ. ಅದರ ಶಾಪ ನಿಮಗೆ ತಟ್ಟತ್ತೆ. ಇದೆಲ್ಲ ತಿಳ್ಕೋಬೇಕು ಅಂತಂದರೆ ನಿಜವಾಗ್ಲೂ ನೀವು 25 ವರ್ಷಗಳದ ನಂತರ ಎಷ್ಟು ಸಲ ಚಂದ್ರನ ನೋಡಿರ್ತೀರ ಲೆಕ್ಕ ಹಾಕ್ಕೊಳ್ಳಿ. ಪ್ರತಿದಿನ ಗಂಡ ಹೆಂಡತಿ ಚಂದ್ರನ ನೋಡಲೇಬೇಕು, ನೋಡಿ ಮಲಗಬೇಕು. ಮಾಡ್ತಾರೆ ನಮ್ಮ ಈ ಕೆಲಸ? ಮದುವೆ ದಿನ ಕರ್ಕೊಂಡೋಗಿ ಚಂದ್ರ ಇರೋದೇ ಇಲ್ಲ, ಅಲ್ಲಿ ನೋಡಿ ಅಂತ ತೋರಿಸ್ಬಿಟ್ಟು ಕ್ಯಾಮ್ರಾ ಹಿಡಿದ್ಬಿಡ್ತಾರೆ. ಈ ಕ್ಯಾಮ್ರಾ ಶೂಟ್ಗೋಸ್ಕರ ಅವ್ರು ತೋರಿಸ್ತದೆ ಅಷ್ಟೇ. ಹುಡುಗಿ ಕೈ ಹಿಡ್ಕೊಂಡು ಹುಡುಗ ಮೇಲಕ್ಕೆ ಕೆತ್ತಿ ನೋಡು ಅಂತಾನೆ. ಏನು ನೋಡೋದಲ್ಲಿ ಮಣ್ಣು ಏನೂ ಇಲ್ಲ, ಅಲ್ಲಿ ಬಿಸ್ತಲ್ಲಿ ಎಲ್ಲಮ್ಮ ಕಾಣುತ್ತೆ. ಆದರೂ ಈ ಮಂಡು ಮದುವೆ ಮಾಡೋದು ಬಿಟ್ಟಿಲ್ವಲ್ಲ ನಾವು, ತಪ್ಪು ಮದುವೆ ಮಾಡೋದು ಬಿಟ್ಟಿಲ್ವಲ್ಲ ನಾವು. ಯಾಕೆ ಅಂದರೆ ನಾವೆಲ್ಲ 8 ಗಂಟೆಗೆ ಹೇಳೋ ಜನ. ಆ ಮದುವೆ ಮಾಡೋದು ಕಣ್ಣು ಮುಚ್ಕೊಂಡೇ ಮದುವೆ ಮಾಡಿರ್ತೀವಿ. ಅವ್ರು ಕಣ್ಣು ಮುಚ್ಕೊಂಡೇ ಅಕ್ಷತೆ ಹಾಕ್ಬಿಡ್ತಾರೆ ಸೂರ್ಯನಿಗೆ. ಜೀವನ ಎಲ್ಲ ಕಣ್ಣು ತೆರೆಯೋದೇ ಇಲ್ಲ. ಎಷ್ಟು ಅಪರಾಧ ಮಾಡ್ತಾ ಇದ್ದೀವಿ ಲೆಕ್ಕ ಹಾಕ್ಕೊಳ್ಳಿ ನಾವು ಮದುವೆಗಳಲ್ಲಿ. ಆಡಂಬರದ ಮದುವೆ ಮಾಡ್ತೀವ್ರಿ, ಶಾಸ್ತ್ರಬದ್ಧವಾದ ಮದುವೆ ಮಾಡ್ತಾ ಇದ್ದೀರಾ, ಧರ್ಮಕ್ಕೆ ಹತ್ತಿರವಾದ ಮದುವೆ ಮಾಡ್ತಾ ಇದ್ದೀರಾ. ಯಾರಾದರೂ ಆಗಲಿ, ಯಾವುದೇ ಜಾತಿಯವರಾಗಿರಲಿ, ಏನು ಅನ್ಯಾಯ ರೀ ಬದುಕ್ತಾ ಇದ್ದೀವಿ ನಾವು. ಧರ್ಮಕ್ಕೆ ಬೆನ್ನು ತೋರಿಸಿದ ನಾವು ಪಾಪಿಗಳೇ ಸರಿ, ನರಕ ಪ್ರಾಪ್ತಿಯಾಗೋದೇ ಸರಿ. ಧರ್ಮಕ್ಕೆ ಬೆನ್ನನ್ನು ತೋರಿಸ್ಬಾರ್ದು. ಭಗವಂತನಿಗೆ ಬೆನ್ನು ತೋರಿಸಿ ಕೋಪ ಮಾಡ್ಕೊಳ್ಳಲ್ಲ. ಧರ್ಮಕ್ಕೆ ಯಾರು ಬೆನ್ನು ತೋರಿಸ್ತಾರೆ? ಯಾವ ಕಾರಣಕ್ಕೂ ಧರ್ಮ ಒಪ್ಪಲ್ಲ. ನಾವಿಲ್ಲಿ ಬಂದದ್ದು ಮನುಷ್ಯನಾಗಿ ಬದುಕುವುದಕ್ಕೆ, ಪ್ರಾಣಿ ರೂಪದಲ್ಲಿ ಬದುಕುವುದಕ್ಕಲ್ಲ. ರಾಗ, ಕೋಪ, ದ್ವೇಷ ಇವೆರಡು ಯಾರಿಗಿಲ್ವಮ್ಮ? ಎಲ್ಲರಿಗೂ ಇದೆ. ಅಂದ ಮೇಲೆ ಮಕ್ಕಳನ್ನ ಯಾಕೆ ಮಾಡ್ಕೋತೀರಾ? ನಮ್ಮಲ್ಲಿ ಕೋಪ ಇದೆ, ಮಕ್ಕಳು ಮಾಡ್ಕೋಬಾರ್ದು. ನಮ್ಮಲ್ಲಿ ದ್ವೇಷ ಇದೆ, ಮಕ್ಕಳು ಮಾಡ್ಕೋಬಾರ್ದು. ಯಾರಿಗೂ ಅರಿವಿದೆ ಇದು? ಮನುಷ್ಯ ಅಂದಮೇಲೆ ಮಾಮೂಲಿ ಅಂತ ಮುಚ್ಚಿಟ್ಕೊಂಡು ಹಿಂಗೆ ಮಾಡಿ ಮಕ್ಕಳ ಬಗ್ಗೆ ಕೇಳಿದ್ರೆ 33 ವರ್ಷ ಪಾಪ ಹುಡುಗನಿಗೆ ಇವಾಗ ಕೇಳ್ತಾ ಇದ್ದೀರಾ ನೀವು. ಅಂದರೆ ನಿಮ್ಮ ಥರ ತಾಯಿ ತಂದೆಗಳು ಎಷ್ಟು ಜನ ಇದ್ದಾರೆ? ದಯವಿಟ್ಟು ನೀವೊಂದು ಕೆಲಸ ಮಾಡಿ, ನಿಮ್ಮ ಯಜಮಾನರನ್ನ ಯಾವುದಾದ್ರು ದೇವಸ್ಥಾನ, ಆಂಜನೇಯ ಇಲ್ಲ ಶಿವನ ದೇವಸ್ಥಾನಕ್ಕೆ ಸಾಯಂಕಾಲ ಬನ್ನಿರಿ, ಒಂದು ರೌಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ 5 ದಿನ ಸತತವಾಗಿ ನೀವು 6ರಿಂದ 6ವರೆಗೆ ದೇವಸ್ಥಾನಕ್ಕೆ ಹೋಗಬೇಕು. ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಯಜಮಾನರು ಒಳ್ಳೆ ಬುದ್ಧಿ, ಯಾವುದಕ್ಕೆ ಕರ್ಕೊಂಡೋಗಿ ತಿಳ್ಕೊಳಕ್ಕೆ ಒಳ್ಳೆ ಬುದ್ಧಿ ಬರಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಮನೆಗೆ ಬರೋದು. ಇಬ್ಬರು 7 ಗಂಟೆ ಒಳಗಡೆ ಊಟ ಮುಗಿಸ್ಬೇಕು, ಗಂಡ ಹೆಂಡ್ತೀನಿ ಇಬ್ಬರು. ಮುಗಿಸ್ಬಿಟ್ಟು ಒಂದು 3/4 ಗಂಟೆ ಆದಮೇಲೆ ಇಬ್ಬರು ಜೊತೆಲಿ ವಾಕ್ ಹೋಗಬೇಕು.
ವಾಕ್ ಹೋಗಿ ಬಂದು ಒಂದು 10 ನಿಮಿಷ ಕೂತಿದ್ದು ನೀರು ಕುಡಿದು 1 ಗ್ಲಾಸ್ ಹಾಲು ಕುಡಿಬೇಕಿಬ್ರು, ಒಂದೊಂದು ಗ್ಲಾಸು. ಅಂದರೆ ಒಂದರಲ್ಲಿ ಅರ್ಧ. ಆಯ್ತು ಗುರುಜಿ. ಆ 1 ಗ್ಲಾಸಲ್ಲಿ ಹಾಲನ್ನ ಹಂಚ್ಕೊಂಡು ಯಾಕೆ ಕುಡಿಬೇಕು ಅಂತ ಎಷ್ಟು ಜನ ಗಂಡ ಹೇಳ್ತೀರಿ ಗೊತ್ತಮ್ಮ? ಹಾಲನ್ನ ಪೂರ್ತಿ ಒಬ್ಬರೇ ಕುಡಿಯೋದಲ್ಲ, ಇಬ್ಬರು ಹಂಚ್ಕೋಬೇಕು. ಅದ್ರ ಅರ್ಥ ಏನು ಗೊತ್ತಿಲ್ಲ. ಹಾಲು ಕುಡಿಬೇಕು ಅಂತ ಎಷ್ಟು ಜನ ತಿಳ್ಕೊಂಡವ್ರೆ. ಅದೇ ಆವಾಗ ಮದುವೆ ವಸ್ತ್ರದ ಸ್ವಾಮಿ, ಮದುವೆ ದಿನ ಕುಡ್ದಿದ್ದು ಸ್ವಾಮಿ, ಅಯ್ಯೋ ಕರ್ಮವೇ ಏನು ಕರಿ ಹುಟ್ಟಿದ್ರಿ ಭೂಮಿಯಲ್ಲಿ. ದಿನ ಅದೇ ಥರ ಇರಬೇಕು. ನೈಟು ದಿನ ಆಗತ್ತೆ ಏನಮ್ಮ, ಆವತ್ತೊಂದೇ ನೈಟಾ? ಅಂದರೆ ನಾವು ಏನೇನೋ ತಿಳ್ಕೊಬೇಡಿ ದಯವಿಟ್ಟು. ಅವ್ನು ನೈಟು ಅಂದರೆ ಕ್ಲೈಮ್ಯಾಕ್ಸ್ಗೆ ಹೋಗಬೇಡಿ. ವಿಚಾರ ಇಷ್ಟೇ, ಪ್ರೀತಿ ಅನ್ನೋದನ್ನು ಹಂಚ್ಕೋಬೇಕು. ರಾತ್ರಿ ಮಲಗುವಾಗ ಗಂಡ ಹೆಂಡತಿ ಪ್ರೀತಿಯಿಂದ ಮಾತಾಡೋದನ್ನ ಹಂಚ್ಕೊಂಡ್ರೆ ಅದು ಪ್ರೀತಿ. ಇನ್ನು ವೈಯಕ್ತಿಕ ನಿಮ್ಮ ವಿಷಯ ಅದು. ಇದಕ್ಕೂ ನಮಗೆ ಕೊರತೆ ಆದರೆ ಏನಕ್ಕೆ ಮತ್ತೆ ಮದುವೆ ಮಾಡ್ಕೊಂಡ್ರಿ? ಇದನ್ನು ನೀವು ಗಂಡ ಹೆಂಡತಿ ಹಾಲು ಕುಡಿತಕ್ಕಂಥದ್ದು, ಮತ್ತು ನೀವು ರಾತ್ರಿ ವಿಚಾರವನ್ನು ಬೇಗ ಊಟ ಮಾಡಿಸಿ ನಿಮ್ಮ ಯಜಮಾನರಿಗೆ ಬೇಗ ಎಲ್ಲ ಅಭ್ಯಾಸ ಮಾಡಿದ್ರೆ ಜೊತೆಯಲ್ಲಿ ಕೂತ್ಕೊಂಡು ದೀಪಧಾರಣೆ ಮಾಡಬೇಕು. ಅಂದರೆ ದೀಪ ನೋಡಬೇಕು ಗಂಡ ಹೆಂಡತಿ ಇಬ್ಬರೂ. ಇಷ್ಟನ್ನ ಮಾಡಿ 5 ದಿನ ನಿಮ್ಮ ಯಜಮಾನರು ಹೆಂಗೆ ಆಗ್ಬಿಡ್ತಾರೆ ಅಂದರೆ ಧರ್ಮರಾಯ ಆಗ್ಬಿಡ್ತಾರೆ. ಏನು ನನ್ನ ಹೆಂಡತಿ ಈ ಮಟ್ಟಕ್ಕೆ ತಿರುಗಿಬಿಟ್ಲಲ್ಲ ಅಂತ ನಿಮಗೆ ನಮಸ್ಕಾರ ಮಾಡ್ತಾಳೆ, ನೀನು ನನ್ನ ಭಾಗ್ಯ ದೇವತೆ ಅಂತ ಅವಾಗ ಹೇಳ್ತಾರೆ ನೋಡಿಯಪ್ಪ. ಆಗ ಶುರು ಮಾಡಿ ನಿಮ್ಮ ಅಕೌಂಟು. ಮಾಡ್ತೀರಾ? ಸರಿ ಸರಿ ಗುರುಜಿ, ಮಾಡಿ, ಒಳ್ಳೆಯದಾಗಲಿ. ಸಂತೋಷ ಆಯ್ತು ಗುರುಜಿ. ಓಕೆ ಅಪ್ಪ, ಸಂತೋಷವಾಗಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಆನೇಕಲ್ನಿಂದ ಸುಧಾ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಸುಧಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮಸ್ತೆ ಮೇಡಮ್. ನಮಸ್ಕಾರ, ಕೇಳಿಸ್ತಾ ಇದೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮನೆಯವ್ರ ಬಗ್ಗೆ ಮೇಡಮ್. ಓಕೆ, ಅವರ ನಕ್ಷತ್ರ ತಿಳಿಸಿ. ವಾಯ್ಸ್ ಕೇಳಿಸ್ತಾ ಇದೆಯಾ? ಅವ್ರ ನಕ್ಷತ್ರ ತಿಳಿಸಿ. ಉತ್ತರಾಷಾಢ ನಕ್ಷತ್ರ ಮೇಡಮ್. ಓಕೆ, ಗುರುಗಳಿದ್ದಾರೆ. ಹಲೋ ಗುರುಜಿ. ನಾರಾಯಣ, ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ಹಲೋ ಹಲೋ, ಮಾತಾಡಿ, ಯಾಕೆ ಕೇಳಿಸ್ತಾ ಇಲ್ಲ ಗುರುಜಿ? ಅರೇ ಗುರುಜಿ. ನಾರಾಯಣ ಹೇಳಿ. ಗುರುಜಿ, ಎಷ್ಟು 1 ವರ್ಷದಿಂದ ಗುರುಜಿ ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ಇದ್ದಿತ್ತು. ಓ, ತುಂಬಾ ಕಾದಿದ್ರಾ? ಹೌದು ಗುರುಜಿ, 5-6 ಸತಿ ಕಾಲ್ ಮಾಡಿದೆ. ಓಕೆ, ಗುರುಜಿ, ಏನು ಕೇಳಬೇಕು ಅಂತ ನಿಮ್ಮ ಯಜಮಾನ್ರ ಬಗ್ಗೆ? ಅವ್ರ ಆರೋಗ್ಯದ ಬಗ್ಗೆ ಕೇಳಿದ್ರು ಗುರುಜಿ. ಇಷ್ಟು ದುಡಿದ್ರೇನು ನಾವು ವ್ಯವಸಾಯ ಮಾಡ್ತಾ ಇರೋದು ಗುರುಜಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 28 ವರ್ಷ ಆಯ್ತು ಗುರುಜಿ. ಯಾವಾರ ಮದುವೆ ಆದ್ರಿ? ನಾವು ಭಾನುವಾರ ಗುರುಜಿ. ಏನು ಓದಿದ್ದೀರಾ ನೀವು? 10th ಓದಿದ್ದೀನಿ ಗುರುಜಿ. 10th? ಹಾ. ಕೋಪ ನಿಮಗೆ ಜಾಸ್ತಿನಾ ನಿಮ್ಮ ಯಜಮಾನ್ರಿಗೆ ಜಾಸ್ತಿನಾ? ನಮ್ಮ ಮನೆಯವ್ರ ಗುರುಜಿ. ನೀವು ಕೇಳಲ್ವ ಯಾಕ್ರಿ ಇಷ್ಟು ಕೋಪ ಮಾಡ್ತೀರಾ ಅಂತ? ಕೇಳ್ತೀರಿ ಗುರುಜಿ, ಕೋಪ ಜಾಸ್ತಿ. ಏನಾದ್ರೂ ಕೋಪ ಇದ್ದಾಗ ಮಾತಾಡೋ, ಇನ್ನ ಕೋಪ ಜಾಸ್ತಿ. ನಾನೇ ಸೈಲೆಂಟ್ ಇರ್ತೀನಿ. ಓಕೆ, ಏನು ಓದಿದ್ದಾರೆ ನಿಮ್ಮ ಯಜಮಾನ್ರು? ಅವರು 10th ಓದಿದ್ದಾರೆ ಗುರುಜಿ. ನಿಮ್ಗೊಂದು ಸಣ್ಣ ವಿಚಾರ ಕೇಳ್ತೀನಿ. ಹೇಳಿ ಗುರುಜಿ. ಹೊರಗಡೆ ಹೋದಾಗ ಫೋನಲ್ಲಿ ನಿಮ್ಮ ಯಜಮಾನರು ಫೋನ್ ಮಾಡಿ ಮಾತಾಡ್ತಾರಾ? ನೀವು ನಿಮ್ಮ ಯಜಮಾನ್ರಿಗೆ ಫೋನ್ ಮಾಡ್ತೀರಾ, ಅವ್ರು ನಿಮ್ಗೆ ಫೋನ್ ಮಾಡ್ತಾರಾ? ನಾನೇ ಹೆಚ್ಚಾಗಿ ಫೋನ್ ಮಾಡೋದು, ಅವ್ರು ಕಡಿಮೆ ಗುರುಜಿ ಫೋನ್ ಮಾಡೋದು. ನೀವು ಕೇಳಲ್ವ ಯಾಕ್ರಿ ನಾನು ಮರ್ತು ಬಿಡ್ತೀರಾ ಹೊರಗೆ ಹೋದಾಗ ಅಂತ ಕೇಳಲ್ವ ನೀವು? ಅದು ತೋಟ ಎಲ್ಲ ಮಾಡ್ತಾರಲ್ಲ ಗುರುಜಿ ಎಲ್ಲ. ಓಕೆ, ಫೋನಲ್ಲಿ ನೀವೇ ಮಾಡಿದಾಗ ಮಾತಾಡುವ. ಅಮ್ಮ ಕೇಳಿಸ್ತಿದ್ಯಾ? ಹಲೋ ಹಲೋ, ಅಷ್ಟೇ. ಓಕೆ, ಉತ್ತರಾಷಾಢ ನಮೋ ನಮಃ. ಪಾಪ ತುಂಬ ಆಸೆಯನ್ನು ಕೇಳಬೇಕು ಅಂತ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ. ಓಕೆ, ಇನ್ನೂ ಕಳೆದು ಬಂದಿಲ್ಲ ಪಾಪ ಅವ್ರು ಕೇಳ್ಕೊಳಕ್ಕೆ. ಓಕೆ, ಮುಂದೆ. ಸರಿ ಗುರುಜಿ, ಇನ್ನು ಮೆದುಳಿನ ಬೆಳವಣಿಗೆಯ ಬಗ್ಗೆ ನೀವು ತಿಳಿಸ್ತಾ ಇದ್ರಿ. ಈಗ ನಾನು ಇದನ್ನು ವಿಚಾರವನ್ನು ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಮದುವೆಯಾಗಿ 25-30 ವರ್ಷ ಆಗಿರ್ತಾರೆ. ಗಂಡನ್ನು ಬಗ್ಸೋಕ್ಕಾಗಲ್ಲ, ಗಂಡ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂದರೆ ಎಷ್ಟು ಬೇಜಾರಾಗತ್ತಲ್ಲಮ್ಮ. ಅರೆ, ಗಂಡ ಹೆಂಡತಿ ಇಬ್ಬರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಅದು ಇದೆ, ಇದು ಇದೆ. ಹೆಂಡ್ತಿನೂ ಕೇಳಲ್ಲ, ಗಂಡಸರು ಇದ್ದಾರೆ, ಹೌದಲ್ಲ? ಅದ್ರ ಮದುವೆ ಯಾಕೆ ಮಾಡ್ಕೊಂಡ್ರಂಗಾದ್ರೆ? ಇದ್ರ ಮದುವೆ ಆದ್ರೆ ಯೋಚನೆ ಮಾಡ್ಬೇಕಲ್ವಾ? ನನ್ನ ಮಾತನ್ನು ನನ್ನ ಗಂಡ ಕೇಳಲ್ಲ ಅಂದಮೇಲೆ ಗಂಡ ಅನ್ನೋ ಸ್ಥಾನಕ್ಕೇನು ಬೆಲೆ? ಹೆಂಡತಿ ನಾನು ಹೇಳ್ದಂಗೆ ನಡ್ಕೋತಾ ಇಲ್ಲ ಅಂದಮೇಲೆ ಹೆಂಡತಿಗೇನು ಬೆಲೆ? ಈಗ ತಪ್ಪೇನಾಗ್ತಾ ಇದೆ? ಎಲ್ಲಾಗ್ತಾ ಇದೆ ತಪ್ಪು ಅಲ್ವಮ್ಮ? ಈ ಪ್ರಶ್ನೆಗೆ ಉತ್ತರ ಯಾರ ಹತ್ರ ಕೇಳೋದು? ದೊಡ್ಡವ್ರು ಹೇಳಿದ್ರು ಅಂತ ಮಾಡ್ಕೊಂಡು ಅಂತ ಎಲ್ಲ ಹೇಳ್ತಾರೆ, ಇದೊಂದು ಭಾಗ. ಇನ್ನೊಂದು ಭಾಗ ಲವ್ ಮಾಡ್ಕೊಳ್ಳೋದು. ಎರಡರಲ್ಲೂ ಸಕ್ಸಸ್ ಆಗಿದೆಯಾನೋ? ಎರಡೂ ಫೇಲೆ.
ಅದು ಫೇಲು ಇದು ಫೇಲು. ಮತ್ತು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮದುವೆ ಮಾಡ್ಕೊಳಕ್ಕೆ ಯಾಕೆ ಒಪ್ಕೋತಾರೆ? ಎಲ್ಲ ಡ್ಯಾಮೇಜ್ ಅಂತ ಅಂದ್ಕೊಂಡಿದ್ದಾರೆ. ಸೊ ಈ ಡ್ಯಾಮೇಜ್ ಅಂತಕ್ಕಂಥದ್ದು ಬರ್ತಕ್ಕಂಥ ಒಂದು ಭಾಗ, ನಾನು ಆವಾಗಲೇ ಕಿವಿ ವಿಚಾರದಲ್ಲಿ ಹೇಳ್ತಕ್ಕಂತಹ ಒಂದು ವಿಷಯಕ್ಕೆ ಬಂದಾಗ ಒಂದು ವಿಚಾರವನ್ನು ಹೇಳ್ಬಿಡ್ತೀನಿ. ಏನು, ಯಾಕೆ ಗಂಡ ಒಪ್ಪಲ್ಲ, ಯಾಕೆ ಹೆಂಡತಿ ಸರಿ ನಡ್ಕೋತಾ ಇಲ್ಲ, ನಾನು ಹೇಳ್ದಂಗೆ ಅವಳು ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅವ್ರವ್ರದ್ದು ಬಯಕೆಗಳು ಒಂದೊಂದಿರುತ್ತೆ, ಹೌದಾ? ಈಗ ಗಂಡನ ಬಯಕೆ ಏನು ಅಂತ ಹೆಂಡ್ತಿಗೆ ಗೊತ್ತಿಲ್ಲ. ಅವನು ಸಿನಿಮಾ ನೋಡ್ಬಿಟ್ಟು ಹೆಂಡ್ತಿನ ಹಿಂಗಿರಬೇಕಿತ್ತು ಅಂದ್ಕೋತಾನೆ. ಅದು ಅಮ್ಮನಿಗೆ ಹೆಂಗೆ ಗೊತ್ತಾಗಬೇಕದು? ಹೇಳಬೇಕು, ನೀನು ನನ್ನ ಕಣ್ಣಿಗೆ ಹಿಂಗೆ ಕಾಣಿಸ್ಬೇಕು, ನೀನು ಹಿಂಗಿರು ಅಂತ ಹೇಳೋಕ್ಕಾಗಲ್ವೇ? ಸೊ ಇದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ. ಗಂಡನು ಕಣ್ಣಿಗೆ ಹಿಂಗೆ ಕಾಣಿಸ್ಬೇಕು ಅಂತ ಹುಡುಗಿ ಹೆಂಡ್ತಿನೂ ಇಷ್ಟಪಡ್ತಾಳೆ, ನನ್ನ ಗಂಡ ಹಿಂಗಿರ್ಬೇಕಂತ ಹೇಳೋಕ್ಕೋದ್ರೆ ಅದು ನಡ್ಕೊಳ್ಳಲ್ವೇ? ಆಸೆ ಹಂಗೇ ಇಟ್ಕೊಂಡು ದಿನ ಸತ್ತೋಗ್ಬಿಡ್ತಾರೆ. ಇದು ಯಾಕ್ರಿ ಮದುವೆ ಆದ್ರಿ? ಸೊ ಇದಕ್ಕೆಲ್ಲ ಉತ್ತರ ಬೇಕಾ ಬೇಡವಮ್ಮ? ಬೇಕು. ಎಷ್ಟು ಜನಕ್ಕೆ ಇದ್ರ ಕೊರತೆ ಇದೆ, ಮದುವೆಯಾದವರಿಗೆಲ್ಲ ಕೊರತೆ ಇದೆ. ಅದು ಯಾರೋ ಒಬ್ರು ಇರ್ತಾರೆ ಪುಣ್ಯವಂತರು, ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಆದರೆ ಎಲ್ರಿಗೂ ಯಾಕಂಗೆ ಸಿಕ್ಕಲ್ಲ ಗಂಡ ಹೆಂಡ್ತಿ? ಎಲ್ಲೋ ಕೆಲವರು ಇದ್ದಾರೆ ಅಂತೆಲ್ಲ ಗುರುಗಳೇ, ನಮ್ಗೆ ಯಾಕೆ ತಪ್ಪು ಗಂಡ ಸಿಕ್ತಾ ತಪ್ಪು ಹೆಂಡ್ತಿ ಸಿಕ್ಕಿದ್ದು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಯಾವ ಜನ್ಮದಲ್ಲಿ ಯಾರು ಗಂಡ ಆಗಿರಲಿ ಹೆಂಡ್ತಿ ಆಗಿರಲಿ, ಈ ಕಡೆದು ಆ ಕಡೆ ಇರಲಿ ಆ ಕಡೆದು ಈ ಕಡೆ ಇರಲಿ, ಆ ದಾಂಪತ್ಯ ಬ್ರಹ್ಮನ ಅನುಗ್ರಹ ಅಂತ ಹೇಳೋ ನಾವು ಆ ಸತ್ಯವನ್ನು ಅರ್ಥ ಮಾಡ್ಕೊಂಡಿಲ್ಲ. ಯಾರು ಹೆಂಡತಿಯನ್ನು ಪೀಡಿಸಿರ್ತಾರೋ ಇನ್ನೊಂದು ಜನ್ಮಕ್ಕೆ ಅದೇ ರಿವರ್ಸ್ ಆಗಿ ನಿಮ್ಮ ದಾಂಪತ್ಯನೇ ಕಂಟಿನ್ಯೂಟಿ ಆಗುತ್ತೆ ಹೊರತು ಬೇರೆ ಹೆಣ್ಣು ಸಿಕ್ಕಲ್ಲ. ದಟ್ ಇಸ್ ರಿವೆಂಜ್. ನೀನು ಹೆಂಡ್ತಿಗೆ ಕಾಟ ಕೊಟ್ಟಿದ್ದೀಯಾ, ಅದೇ ನೀನು ಇನ್ನೊಂದು ಜನ್ಮಕ್ಕೆ ನೀನು ಹೆಂಡ್ತಿ ಆಯ್ತೀಯಾ, ಇವಳು ಗಂಡ ಆಗ್ತಾನೆ, ಅದೇ ರಿವೆಂಜ್ ಮಾಡಿ ಅದೇ ಕೊಡ್ತಾಳೆ. ಅದಕ್ಕೆ ನಿಮಗೆ ಯಾವ ಕಾರಣಕ್ಕೂ ಎಷ್ಟು ಜನ್ಮ ಎತ್ತಿದರು ಗಂಡ ಸರಿಗೆ ಸಿಕ್ಕಿಲ್ಲ ಅಂದರೆ ನೀನು ಓದ್ ಜನ್ಮದಲ್ಲಿ ಏನು ಮಾಡಿದ್ಯಾ ಅದಕ್ಕೆ ಸಿಕ್ಕಿಲ್ಲ. ಹೆಂಡ್ತಿ ಸರಿಗಿಲ್ಲ, ನೀನು ಏನು ಮಾಡಿದೆ ಅದಕ್ಕೆ ಸಿಕ್ಕಿಲ್ಲ. ಅಷ್ಟೇ ದಿಸ್ ರಿವೆಂಜ್ ಲೈಫ್. ಹುಟ್ಟು ಸಾವು ಅಂತಕ್ಕಂಥದ್ದನ್ನು ನಾವು ಅಂದ್ಕೊಂಡಿದ್ದೀವಿ ದೇವ್ರು ಕೊಡ್ತಾ ಇದ್ದೇನೆ ಅಂತ. ಅಲ್ಲ, ಹುಟ್ಟು ಸಾವು ಅಲ್ಲ. ನಾನು ಯಾರು ಅಂತ ತಿಳಿಯದೇ ಇರುವ ತಪ್ಪಿಗಾಗಿ ಈ ಜನ್ಮದಲ್ಲಿ ಗಂಡನಿಗೆ ಹೆಂಡ್ತಿ ಅರ್ಥ ಆಗಲ್ಲ, ಹೆಂಡ್ತಿಗೆ ಗಂಡ ಅರ್ಥ ಆಗಲ್ಲ, ಜೀವನದಲ್ಲಿ ಹಿಂಗೆ ಅನುಭವಿಸ್ತಾ ಇದ್ದೀವಿ. ಮೊದಲು ನಾವು ಮಾಡಬೇಕಾಗಿದ್ದು ನಾನು ಯಾರು ಅಂತ ತಿಳ್ಕೋಬೇಕಿತ್ತು. ಅಂದರೆ ಹೋದ ಜನ್ಮದಲ್ಲಿ ನಾನು ಮದುವೆಯಾಗಿ ಟಾಟಾ ಮಾಡಿದ್ನ, ಕೊಲೆ ಮಾಡಿದ್ನ, ಬಿಟ್ಬಿಟ್ಟಿದ್ನ, ಎಷ್ಟು ಮದುವೆಗಳು ಮಾಡ್ಕೊಂಡಿದ್ದೆ, ಮದುವೆ ಇಲ್ಲದೆ ಬರೀ ಟಾಟಾ ಮಾಡ್ಕೊಂಡೇ ಬದುಕ್ಬಿಟ್ನ, ಹಾಯ್ ಬಾಯ್ ಅಂದ್ಕೊಂಡೇ ಬದುಕಿದ್ನ. ಈ ಸತ್ಯವನ್ನು ಯಾವತ್ತೂ ತಿಳ್ಕೊಳ್ಳೋದು ನೀವು ತಿಳ್ಕೊಬೇಕಾ ಬೇಡಮ್ಮ? ಮಕ್ಕಳಿಗಾಗಲಿ ಗಂಡ ಆಗಲಿ ಹೆಂಡತಿ ಆಗಲಿ, ನನ್ನ ಹಿಂದಿನ ಜೀವನದ ರಹಸ್ಯ ಎಷ್ಟು ಮಟ್ಟಕ್ಕೆ ಅನುಭವಿಸಿದ್ದೆ, ಎಷ್ಟು ಮಟ್ಟಕ್ಕೆ ಯಾರು ಟಾಟಾ ಮಾಡಿದ್ದೆ, ಇದೆಲ್ಲವೂ ಕೂಡ ಹಣ ಲೇವಾದೇವಿ ಮಾಡೋದ್ರಿಂದ ಹಿಡಿದು, ಮದುವೆ ಮಾಡ್ಕೊಳ್ಳೋದ್ರಿಂದ ಹಿಡಿದು, ಆಸ್ತಿ ಮಾಡೋದ್ರಿಂದ ಹಿಡಿದು, ಕಟ್ಟಿರುವ ಮನೆಯಿಂದ ಹಿಡಿದು, ಹೋದ ಜನ್ಮದಲ್ಲಿ ಯಾವ ರೀತಿ ಮನೆ ಕಟ್ಟಿ ಆ ಮನೆಯಲ್ಲಿ ಎಷ್ಟು ಜನ ನಾಶ ಆಗಿ ದುರ್ಮರಣವನ್ನು ಹೊಂದಿ ಆ ಕರ್ಮದ ಫಲ ಈ ಜನ್ಮದಲ್ಲಿ ನಿನಗೆ ಸೈಟ್ ಸಿಕ್ಕಲ್ಲ. ಯಾಕೆ ಅಂದರೆ ಇಂದಿನ ಜನ್ಮದಲ್ಲಿ ಯಾವ ನಿವೇಶನವನ್ನು ನೀನು ತಗೊಂಡಿದ್ದೆ, ತಪ್ಪಾಗಿ ಮನೆ ಕಟ್ಟದೆ, ಆ ಮನೆಯಲ್ಲೇ ಸಾವಪ್ಪದೆ, ಆ ಕಾರಣದಿಂದಾಗಿ ಈ ಜನ್ಮದಲ್ಲಿ ನಿನಗೆ ನಿವೇಶನ ಏನೇ ತಿಪ್ಪುರ್ಲಾಗ ಹಾಕ್ಕೊಂಡು ಒಳ್ಳೆ ಸೈಟ್ ಸಿಕ್ಕಲ್ಲ, ಒಳ್ಳೆ ಮನೆ ಸಿಕ್ಕಲ್ಲ, ಒಳ್ಳೆ ಹೆಂಡತಿ ಸಿಕ್ಕಲ್ಲ, ಒಳ್ಳೆ ಗಂಡ ಸಿಕ್ಕಲ್ಲ, ಒಳ್ಳೆ ಮಕ್ಕಳು ಹುಟ್ಟಲ್ಲ. ಇದೆಲ್ಲ ನಿಂದು ಬ್ಯಾಲೆನ್ಸ್, ಇಂದಿನ ಬ್ಯಾಲೆನ್ಸ್. ಈ ಬ್ಯಾಲೆನ್ಸ್ ಯಾರು ತಿಳ್ಕೊಳ್ಳಲ್ವೋ ಜೀವನ ಎಲ್ಲ ಹೀಗೇ ಅನುಭವಿಸ್ಬೇಕು. ತಿಳ್ಕೊಬೇಕು ಅಂತ ಬೇಡ ಅಂತಿಮ್ಮ? ತಿಳ್ಕೊಬೇಕು. ಹಾಂ, ನಾವು ಕೇಳ್ತೀವಿ, ಒಂದು ನಾಯಿ ಮರಿ ತರಬೇಕಾದ್ರು ಇದ್ರ ಅಪ್ಪ ಯಾರು ಅಮ್ಮ ಯಾರು ಅಂತ. ಎಂಥ ಅವಿವೇಕಿಗಳ್ರಿ ನಾವು. ನಾಯಿ ಮರಿ ಥರ ಕೇಳ್ತೀವಿ, ಮೊಬೈಲ್ ಥರ ಕೇಳ್ತೀವಿ, ವೆಹಿಕಲ್ ಥರ ಕೇಳ್ತೀವಿ, ಕಂಪನಿ ಯಾವುದು ಅಂತ. ನಾವು ಹುಟ್ಟಿದ ಕಂಪನಿ ಯಾವುದು ಅಂತ ತಿಳ್ಕೊಳ್ಳಿಲ್ಲ ಅಂದರೆ ಯಾವ ಪುರುಷಾದಿಕ್ಕೆ ಈ ಭೂಮಿಯಲ್ಲಿ ಹುಟ್ಟಿದ್ರಿ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆ ಹುಟ್ಟಿದೋ ಅಂತ ತಿಳ್ಕೊಳ್ಳಿ ನೀವೇ. ಈ ಸತ್ಯವನ್ನು ಯಾರೂ ಹೇಳ್ತಾ ಇಲ್ಲ. ಏನು ಮಾಡೋಣ ಸ್ವಾಮಿ, ಅದೇ ಕೊರತೆ ನನಗೆ. ಹಿಂದೆ ನಾನು ಏನಾಗಿದ್ದೆ ಹೇಳಿ ಸ್ವಾಮಿ ಅಂತ ಕೇಳಬೇಕು. ಕೇಳೋಕ್ಕೋದ್ರೆ ಹೇಳೋರಿಲ್ವಲ್ಲ, ಇದು ಸಮಸ್ಯೆ ಜನಗಳಿಗೆ. ಇದು ನನ್ನ ಹತ್ರ ಬೇಕಾದಷ್ಟು ಜನ ಬರ್ತಾಯಿದೆ ಅಪ್ಲಿಕೇಶನ್ನು. ನಿಮ್ಮ ಥರ ಯಾರೂ ಹೇಳಲ್ಲ, ಅದೇ ಸಮಸ್ಯೆ ಆಗಿರೋದು ಇವಾಗ. ಅದಕ್ಕೋಸ್ಕರವಾಗಿ ಯಾರೇ ಏನೇ ಮಾಡಬೇಕಾಗಲಿ, ಏನೇ ತಿಳ್ಕೊಬೇಕಾಗಲಿ, ಮಕ್ಕಳದು, ಗಂಡಂದು, ಹೆಂಡ್ತಿದು, ಮನೆದು, ಆಸ್ತಿದು ಏನೇ ತಿಳ್ಕೊಬೇಕಾಗಲಿ, ನೀವು ಮೊದಲು ಏನಾಗಿದ್ರಿ ಅದನ್ನು ತಿಳ್ಕೊಳ್ರಿ, ಪ್ರಯತ್ನ ಮಾಡಿರಿ. ಯಾರೂ ಸಿಕ್ಕಲ್ಲ ಅಂದರೆ ಕ್ಯೂ ನಿಂತ್ಕೊಳ್ಳಿ ನಮ್ಮ ಹತ್ರ. ಅಂದರೆ ಬಂದು ಕ್ಯೂ ನಿಂತ್ಕೊಳ್ಳಿ ಅಂತಲ್ಲ, ವೆಯ್ಟ್ ಮಾಡಿ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನೀವೇನು ಮಾಡ್ತೀರಾ, ಅಪನಂಬಿಕೆ, ಇವರು ಸರಿನೋ ತಪ್ಪೋ, ಇವರು ಕಾಸ್ಟ್ಲಿನೋ, ತುಂಬ ಯಾವ ರೀತಿ ಬೇಕಾದ್ರೆ ಯೋಚನೆ ಮಾಡಿ ನೀವು. ಅದಲ್ಲ ವಿಚಾರ. ಚೆನ್ನಾಗಿರೋ ದೋಸೆ ತಿನ್ನಬೇಕು ಅಂದರೆ ಒಳ್ಳೆ ದುಡ್ಡು ಕೊಟ್ಟು ತಿನ್ನಬೇಕು ಅಲ್ಲಮ್ಮ. ಹಾಗಾಗಿ ಎಲ್ಲರೂ ತುಪ್ಪದ ದೋಸೆನೇ ತಿನ್ನಿ, ಕಾಸಿದೆ, ಮುಚ್ಕೊಂಡು ಯಾಕೆ ಎಂಥದ್ದು ದೋಸೆ ತಿನ್ಕೊಂಬತ್ತೀರಾ? ಅದಕ್ಕೋಸ್ಕರ ಇಂದಿನ ರಹಸ್ಯವನ್ನು ತಿಳಿಯದೆ ಜೀವನ ನಡೆಸೋದಕ್ಕೆ ಪ್ರಯತ್ನ ಪಟ್ಟರೆ ಜೀವನದಲ್ಲಿ ಯಾವುದು ಚೆನ್ನಾಗಿರೋ ಸಿಕ್ಕಲ್ಲ. ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.
ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ಗಂಡು ಮಕ್ಕಳು ಕಿವಿ ಚುಚ್ಚುವುದು ಯಾಕೆ, ಜೊತೆಗೆ ನಮ್ಮ ಹುಟ್ಟಿನ ರಹಸ್ಯವನ್ನ ನಾವು ಅರಿತುಕೊಂಡಾಗ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅನ್ನುವಂಥ ವಿಚಾರವನ್ನ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.